ನನ್ನ ಹೆಂಡತಿಯ ಅರ್ಧ ಮುಖದ ಮೇಲೆ ಕಪ್ಪು ಕಲೆ ಇತ್ತು. ಅವಳು ರೂಪದಲ್ಲಿ ಸಾಧಾರಣವಾಗಿದ್ದಳು. ಆದರೆ ನಾನು ಕುಟುಂಬದ ಅತ್ಯಂತ ಸುಂದರ ಹುಡುಗನಾಗಿದ್ದೆ. ನನ್ನ ಮನೆಯವರು ಕೂಡ ಅವಳಿಗೆ ಚುಚ್ಚು ಮಾತು ಆಡುತ್ತಿದ್ದರು. ಆದರೆ ಅವಳು ಒಂದು ಪದವನ್ನು ಹೇಳುತ್ತಿರಲಿಲ್ಲ. ನಾನು ಎರಡನೇ ಮದುವೆಯನ್ನು ಒಬ್ಬ ಸುಂದರ ಹುಡುಗಿಯ ಜೊತೆ ಮಾಡಿಕೊಂಡೆ ಮತ್ತು ಅವಳನ್ನು ಮನೆಗೆ ಕರೆತಂದೆ. ಎರಡನೇ ಹೆಂಡತಿಯ ಮಾತಿನ ಮೇಲೆ ನಾನು ಮೊದಲ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದೆ ಮತ್ತು ಹೇಳಿದೆ, ಚಿಂತಿಸಬೇಡ, ನಿನಗೆ ವಿಚ್ಛೇದನ ನೀಡುವುದಿಲ್ಲ, ಆದರೆ ನೀನು ನಮ್ಮಿಂದ ದೂರ ಹೋಗಿಬಿಡು. ಅವಳು ನೋವಿನ ನೋಟದಿಂದ ನನ್ನನ್ನು ನೋಡುತ್ತಾ ಹೊರಟು ಹೋದಳು. ಕೆಲವು ದಿನಗಳನ್ನು ನಾವು ತುಂಬ ಆರಾಮಾಗಿ ಕಳೆದೆವು. ಮನೆಯವರು ಕೂಡ ಆರತಿಯ ಸೌಂದರ್ಯವನ್ನು ಹೊಗಳುತ್ತಿದ್ದರು. ಆದರೆ ಕೇವಲ ಕೆಲವು ದಿನಗಳಲ್ಲಿ ಅಂದು ಬೆಳಿಗ್ಗೆ 7 ಗಂಟೆಯಾಗಿತ್ತು ಮತ್ತು ನಾನು ಕಚೇರಿಗೆ ಹೋಗಲು ಸಿದ್ಧವಾಗುತ್ತಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಸಂತೋಷವಾಗಿರುತ್ತಿದ್ದೆ. ಪ್ರತಿಯೊಂದು ವಿಷಯವೂ ವಿಭಿನ್ನ ಅನ್ನಿಸುತ್ತಿತ್ತು. ಇದಕ್ಕೆ ಕಾರಣವೇನೆಂದರೆ ನಾನು ಎರಡನೇ ಮದುವೆಯಾಗಿದ್ದೆ. ಈ ಮದುವೆ ನನಗೆ ತುಂಬ ಸುಖಕರವಾಗಿತ್ತು. ನನ್ನ ಹೃದಯಕ್ಕೆ ತೃಪ್ತಿ ಇತ್ತು ಮತ್ತು ಮನಸ್ಸಿಗೂ ನೆಮ್ಮದಿ ಸಿಕ್ಕಿತ್ತು. ಈಗ ನನಗೆ ಸ್ವಲ್ಪವೂ ಕೋಪ ಬರುತ್ತಿರಲಿಲ್ಲ. ನಾನು ಆರತಿಯನ್ನು ನೋಡುತ್ತಾ ಬದುಕುತ್ತಿದ್ದೆ ಮತ್ತು ಅವಳ ಸೌಂದರ್ಯದಲ್ಲಿ ಮೈಮರೆಯುತ್ತಿದ್ದೆ. ಈಗಷ್ಟೇ ನಾನು ಕಚೇರಿಗೆ ಹೋಗಲು ಸಿದ್ಧವಾಗುತ್ತಿದ್ದೆ. ಇದ್ದಕ್ಕಿದ್ದಂತೆ ಫೋನ್ ಗಂಟೆ ಬಾರಿಸಿತು. ಆ ಕರೆ ನನಗೆ ಪರಿಚಯವಿದ್ದವರಿಂದಲೇ ಬಂದಿತ್ತು. ಹಾಗಾಗಿ ನಾನು ತಕ್ಷಣ ಫೋನ್ ಎತ್ತಿದೆ. ಫೋನಿನಲ್ಲಿ ಹೇಳಿದ್ದನ್ನು ಕೇಳಿ ನನಗೆ ಉಸಿರೇ ನಿಂತು ಹೋದಂತೆ ಅನಿಸಿತು. ಕರೆ ನನ್ನ ಕಚೇರಿಯ ಸಹೋದ್ಯೋಗಿಯಿಂದ ಬಂದಿತ್ತು. ಅವನು ಹೇಳಿದ, ವಿಕ್ರಮ್, ಇಂದು ನೀನು ಕಚೇರಿಗೆ ಬರಬೇಡ. ಕಚೇರಿಯಲ್ಲಿ ಬೆಂಕಿ ಬಿದ್ದಿದೆ ಮತ್ತು ಇಡೀ ಕಚೇರಿ ಸುಟ್ಟು ಬೂದಿಯಾಗಿದೆ. ಇದನ್ನು ಕೇಳುತ್ತಿದ್ದಂತೆಯೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನಾನು ಅಲ್ಲೇ ಕುಳಿತುಬಿಟ್ಟೆ ಮತ್ತು ಯೋಚಿಸಲು ಶುರು ಮಾಡಿದೆ. ಇದೇನಾಯಿತು? ಈಗಷ್ಟೇ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ನಾನು ಸಂತೋಷವಾಗಿದ್ದೆ ಮತ್ತು ಈಗ ಈ ಸುದ್ದಿ. ನನ್ನ ಸಹೋದ್ಯೋಗಿ ನನಗೆ ಕಚೇರಿಗೆ ಬರದಂತೆ ಸಲಹೆ ನೀಡಿದ್ದ. ಆದರೆ ನಾನು ಆರತಿಗೆ ಎಲ್ಲವನ್ನು ಹೇಳಿ ಮನೆಯಿಂದ ಹೊರಟೆ. ಬಸ್ನಲ್ಲಿ ಕುಳಿತು ಕಚೇರಿಯ ಕಡೆಗೆ ಪ್ರಯಾಣ ಬೆಳೆಸಿದೆ. ಸ್ವಲ್ಪ ಸಮಯದಲ್ಲೇ ನನಗೆ ವಾತಾವರಣದಲ್ಲಿ ಸುಟ್ಟ ವಾಸನೆ ಮತ್ತು ಹೊಗೆ ಕಾಣಿಸತೊಡಗಿತು. ನಾನು ಅಲ್ಲಿಗೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ನನಗೆ ಆಘಾತವಾಯಿತು. ಕಚೇರಿ ಸಂಪೂರ್ಣವಾಗಿ ನಾಶವಾಗಿತ್ತು. ನನ್ನ ಸಂತೋಷಕ್ಕೆ ಯಾರೋ ದೃಷ್ಟಿ ಇಟ್ಟಂತಾಗಿತ್ತು. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಈಗ ಎಲ್ಲವೂ ಮುಗಿದು ಹೋಯಿತು ಎಂಬಂತೆ ಭಾಸವಾಯಿತು. ತುಂಬ ದುಃಖದಿಂದ ನಾನು ಮನೆಗೆ ಮರಳಿದೆ. ಆರತಿ ನನಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿದ ಕೂಡಲೇ ಅವಳು ಹೇಳಿದಳು, ಎಲ್ಲವೂ ಸರಿಯಿದೆ ಅಲ್ವಾ? ಆದರೆ ನಾನು ಅವಳಿಗೆ ಏನು ಹೇಳಲಿ? ಅದೃಷ್ಟ ನಕ್ಷತ್ರ ಕೇವಲ ಸ್ವಲ್ಪ ಹೊತ್ತು ಹೊಳೆದು ಮತ್ತೆ ನಂದಿ ಹೋಯಿತು. ನಾನು ಆರತಿಗೆ ಸತ್ಯವನ್ನು ಹೇಳಲಿಲ್ಲ. ಇಲ್ಲ, ಸಣ್ಣ ಪ್ರಮಾಣದ ಬೆಂಕಿ ಬಿದ್ದಿತ್ತು. ನಾಳೆ ಕಚೇರಿಗೆ ಹೋಗುತ್ತೇನೆ. ಇವತ್ತು ಸ್ವಲ್ಪ ಕೆಲಸವಿರುತ್ತದೆ, ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಎಂದೆ. ಆದರೆ ಒಳಗೊಳಗೆ ನಾನು ಹೆದರಿದ್ದೆ. ಕಚೇರಿ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ತುಂಬ ನಷ್ಟವಾಗಿತ್ತು. ವಿಮೆಯ ನಂತರವೂ ನನ್ನ ಕೆಲಸಕ್ಕೆ ಕುತ್ತು ಬರಬಹುದು ಎಂದು ಅನಿಸುತ್ತಿತ್ತು. ಇಡೀ ರಾತ್ರಿ ಇದೇ ಚಿಂತೆಯಲ್ಲಿ ನನಗೆ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಆಗುತ್ತಲೇ ನಾನು ಸಿದ್ಧನಾಗಿ ಕಚೇರಿಗೆ ಹೊರಟೆ. ಮನೆಯಲ್ಲಿ ಯಾರಿಗೂ ಏನನ್ನೂ ಹೇಳಲಿಲ್ಲ. ತಿಂಡಿ ತಿನ್ನುವ ಮನಸ್ಸು ಕೂಡ ಆಗುತ್ತಿರಲಿಲ್ಲ. ಇಷ್ಟು ಸಂಕಷ್ಟದ ಮಧ್ಯೆ ಯಾರಿಗೆ ಊಟದ ಚಿಂತೆ ಇರುತ್ತದೆ? ನನ್ನ ಸ್ಥಿತಿ ಕೂಡ ಆ ಸಮಯದಲ್ಲಿ ಹಾಗೇ ಇತ್ತು. ನಾನು ಕಚೇರಿಯ ಹತ್ತಿರ ತಲುಪಿದಾಗ ಎಲ್ಲ ಉದ್ಯೋಗಿಗಳು ಗಾಬರಿಯಿಂದ ನಿಂತಿರುವುದನ್ನು ಕಂಡೆ ಮತ್ತು ಅವರ ಮುಖಗಳಲ್ಲಿ ನಿರಾಸೆ ಎದ್ದು ಕಾಣುತ್ತಿತ್ತು. ನಾನು ಮುಂದೆ ಹೋಗಿ ನನ್ನ ಮ್ಯಾನೇಜರ್ ಬಳಿ ಏನನ್ನಾದರೂ ಕೇಳಲು ಇಚ್ಛಿಸಿದೆ. ಅವನು ಕೂಡ ಸಾಕಷ್ಟು ಚಿಂತಿತನಾಗಿ ಕಂಡನು. ಅವನು ನನಗೆ ಹೇಳಿದ ವಿಷಯ ಕೇಳಿ ನನ್ನ ತಲೆಯ ಮೇಲೆ ಬಾಂಬ್ ಸಿಡಿದಂತಾಯಿತು. ಅವನು ಹೇಳಿದ, ಕಂಪನಿ ನಾಶವಾಗಿದೆ. ನಿಮ್ಮೆಲ್ಲರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ. ಕೇವಲ ಮ್ಯಾನೇಜರ್ ಕೆಲಸ ಉಳಿದಿದೆ. ಒಂದು ವೇಳೆ ಕಂಪನಿ ಬೇರೆಯಲ್ಲೇಯಾದರೂ ವರ್ಗಾವಣೆಯಾದರೆ ಅಲ್ಲಿ ಮ್ಯಾನೇಜರ್ ಇರಲಿ ಎಂಬ ಉದ್ದೇಶದಿಂದ ಹೀಗೆ ಮಾಡಲಾಗಿದೆ. ಆದರೆ ಉಳಿದ ಎಲ್ಲ ಉದ್ಯೋಗಿಗಳನ್ನು ಕೆಲಸದಿಂದ ಮುಕ್ತಗೊಳಿಸಲಾಗಿದೆ. ಇದನ್ನು ಕೇಳುತ್ತಿದ್ದಂತೆಯೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿಯಿತು. ಇದೆಂಥ ತೊಂದರೆ ಬಂತು? ಈಗಷ್ಟೇ ಜೀವನ ಶುರುವಾಗಿತ್ತು ಮತ್ತು ಒಂದು ಬಿರುಗಾಳಿ ಬಂದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಯಿತು. ಸ್ವಲ್ಪ ಸಮಯದ ಮುಂಚೆ ನಾನು ನನ್ನ ಎರಡನೇ ಹೆಂಡತಿ ಆರತಿಗೆ ಸಿಹಿ ಸುದ್ದಿ ನೀಡಿದ್ದೆ. ಒಳ್ಳೆಯ ಕೆಲಸ ಸಿಕ್ಕಿದೆ, ಇನ್ನೂ ನಮಗೆ ಒಳ್ಳೆಯ ದಿನಗಳು ಬರುತ್ತವೆ ಎಂದಿದ್ದೆ. ಆದರೆ ಈಗ ಈ ದುಃಖದ ಸುದ್ದಿ ನನ್ನನ್ನು ನೋಡಿ ಅಣಕಿಸುತ್ತಿತ್ತು. ನಾನು ತುಂಬ ದುಃಖದಿಂದ ಮತ್ತು ಸೋತ ಹೆಜ್ಜೆಗಳಿಂದ ಮನೆಗೆ ತಲುಪಿದೆ. ಮನೆಗೆ ತಲುಪಿದ ನಂತರ ಕಂಡ ದೃಶ್ಯ ನನಗಿನ್ನೂ ಆಶ್ಚರ್ಯಕರವಾಗಿತ್ತು. ನನ್ನ ಜೀವನದಲ್ಲಿ ಇಂತಹದ್ದನ್ನು ನೋಡುತ್ತೇನೆ ಎಂದು ನಾನು ಎಂದೂ ನಿರೀಕ್ಷಿಸಿರಲಿಲ್ಲ. ನನ್ನ ಹೆಂಡತಿ ಆರತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನಾನು ಅವಳ ಅಳುವಿನ ಕಾರಣ ಕೇಳಿದಾಗ ಅವಳು ಹೇಳಿದ ವಿಷಯ ಕೇಳಿ ನನ್ನ ತಲೆ ಸುತ್ತತೊಡಗಿತು. ನಾನು 2 ಕೈಗಳಿಂದ ನನ್ನ ತಲೆ ಹಿಡಿದುಕೊಂಡೆ ಮತ್ತು ಯೋಚಿಸಲು ಶುರು ಮಾಡಿದೆ. ಅಸಲಿಗೆ ನಾನು ಅಂತಹ ಯಾವ ತಪ್ಪು ಮಾಡಿದ್ದೇನೆ? ಯಾಕೆ ನನಗೆ ಇಂಥ ಶಿಕ್ಷೆ ಸಿಗುತ್ತಿದೆ? ಆಗಲೇ ನನ್ನ ಮೆದುಳಿನಲ್ಲಿ ಮಿಂಚಿನಂತೆ ಒಬ್ಬ ವ್ಯಕ್ತಿಯ ನೆನಪಾಯಿತು. ಆದರೆ ಈಗ ತುಂಬ ತಡವಾಗಿತ್ತು. ನಾನು ಮೊದಲೇ ದುಃಖದಲ್ಲಿದ್ದೆ.
ಆದರೆ ಮನೆಗೆ ತಲುಪಿದಾಗ ಕಂಡ ದೃಶ್ಯ ನನ್ನ ಕಲ್ಪನೆಗೂ ಮೀರಿದ್ದಾಗಿತ್ತು. ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಪರಸ್ಪರ ವಿಪರೀತವಾಗಿ ಜಗಳವಾಡುತ್ತಿದ್ದರು ಮತ್ತು ಒಬ್ಬರ ಮೇಲೊಬ್ಬರು ಆರೋಪಗಳನ್ನು ಮಾಡುತ್ತಿದ್ದರು. ನಾನು ಮಾನಸಿಕವಾಗಿ ಮೊದಲೇ ಸುಸ್ತಾಗಿದ್ದೆ ಮತ್ತು ಅವರನ್ನು ಈ ಸ್ಥಿತಿಯಲ್ಲಿ ಕಂಡಾಗ ನಾನು ಇನ್ನೂ ಗಾಬರಿಯಾದೆ. ನಾನು ಮುಂದೆ ಹೋಗಿ ಇಬ್ಬರಿಗೂ ತಿಳಿ ಹೇಳಲು ಪ್ರಯತ್ನಿಸಿದೆ, ಆದರೆ ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವರ ಜಗಳ ಎಷ್ಟು ಹೆಚ್ಚಾಗುತ್ತಿತ್ತೆಂದರೆ ಯಾವುದೋ ಯುದ್ಧ ನಡೆಯುತ್ತಿರುವಂತೆ ಅನಿಸುತ್ತಿತ್ತು. ಕೊನೆಗೂ ನಾನು ಜೋರಾಗಿ ಕಿರುಚುತ್ತಾ ಅವರನ್ನು ಸುಮ್ಮನಿರಲು ಹೇಳಿದೆ. ನಿಮ್ಮ ಈ ಜಗಳದ ಪರಿಣಾಮದಿಂದಲೇ ನನ್ನ ಕೆಲಸ ಹೋಗಿದೆ ಎಂದೆ. ಇದನ್ನು ಕೇಳಿ ಅಮ್ಮನಿಗೆ ಆಘಾತವಾಯಿತು. ಯಾಕೆಂದರೆ ಮನೆಯ ಎಲ್ಲ ಖರ್ಚು ನನ್ನ ಕೈಯಲ್ಲೇ ಇತ್ತು. ಆದರೆ ನನ್ನ ಹೆಂಡತಿಯ ವರ್ತನೆ ಕಂಡು ನನಗೆ ಆಶ್ಚರ್ಯವಾಯಿತು. ಅವಳು ಬೆಚ್ಚಿಬಿದ್ದಳು ಮತ್ತು ಹೇಳಿದಳು, ನೀವು ಇದೇನು ಹೇಳುತ್ತಿದ್ದೀರಾ? ಈಗ ನಾವು ಹೇಗೆ ಜೀವನ ನಡೆಸುವುದು? ನನ್ನ ಖರ್ಚುಗಳನ್ನು ಹೇಗೆ ಪೂರೈಸುತ್ತೀರಿ? ಅವಳು ಹೇಳಿದಳು, ನಾನು ನಿಮ್ಮನ್ನು ಇದಕ್ಕಾಗಿಯೇ ಮದುವೆಯಾಗಿರಲಿಲ್ಲ. ಹೀಗೆ ಹೇಳಿ ಅವಳು ಕೆಟ್ಟದಾಗಿ ಅಳಲು ಶುರು ಮಾಡಿದಳು. ಅವಳ ಈ ಮಾತಿನಿಂದ ನನಗೆ ಆಶ್ಚರ್ಯವಾಯಿತು. ಯಾಕೆಂದರೆ ನಿನ್ನೆಯವರೆಗೆ ನನ್ನ ಪ್ರೀತಿಗಾಗಿ ಪ್ರಾಣವನ್ನೇ ನೀಡಲು ಸಿದ್ಧಳಿದ್ದವಳು ಇಂದು ನನ್ನ ಕೆಲಸ ಹೋದ ಕೂಡಲೇ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಯಿತು. ಜೀವನ ಸಂಗಾತಿ ಎಂದರೆ ಹೀಗೇ ಇರುತ್ತಾರೆಯೇ ಅಥವಾ ಆ ವ್ಯಕ್ತಿಯಂತೆ ಇರುತ್ತಾರೆಯೇ? ಒಬ್ಬರು ಪದೇ ಪದೇ ನನ್ನ ಮೆದುಳಿಗೆ ಬರುತ್ತಿದ್ದರು. ಆಯಾಸ ಮತ್ತು ಕೋಪದಿಂದ ನಾನು ನನ್ನ ಕೋಣೆಗೆ ಹೋದೆ. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ನನ್ನ ಬಳಿ ಬಂದು ನನಗೆ ಸಮಾಧಾನ ಮಾಡಿದರು. ಅವರು ಹೇಳಿದರು, ಒಂದು ವೇಳೆ ಸೀಮಾ ಇರುತ್ತಿದ್ದರೆ ನಿನಗೆ ಪೂರ್ಣ ಬೆಂಬಲ ನೀಡುತ್ತಿದ್ದಳು. ಆದರೆ ಇದು ಆರತಿ, ನೆನಪಿಟ್ಟುಕೋ, ಇವಳು ನಿನ್ನನ್ನು ಬಿಟ್ಟು ಹೋಗುತ್ತಾಳೆ. ಇಂದು ಇವಳು ಹೇಗೆ ನನ್ನ ಮುಂದೆ ನಾಲಿಗೆ ಹರಿಬಿಟ್ಟಿದ್ದಾಳೆ, ನಾಳೆ ನಿನ್ನ ಮುಂದೆಯೂ ಹಾಗೇ ಮಾಡುತ್ತಾಳೆ. ನಿನಗೆ ಯಾವುದೇ ಕಿಮ್ಮತ್ತು ಉಳಿಯುವುದಿಲ್ಲ. ರೂಪಕ್ಕಾಗಿ ನೀನು ಅವಳನ್ನು ಮದುವೆಯಾಗಿ ತಂದಿದ್ದೀಯಾ, ಆದರೆ ಈ ಮದುವೆ ಹೆಚ್ಚು ದಿನ ನಡೆಯುವುದಿಲ್ಲ. ಅವರ ಈ ಮಾತುಗಳನ್ನು ಕೇಳಿ ನಾನು ಒಳಗೊಳಗೆ ನಡುಗಿ ಹೋದೆ. ಆದರೆ ನಾನು ಅವರಿಗೆ ಇಷ್ಟೇ ಹೇಳಿದೆ, ಈಗ ನೀವು ನಿಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಳಿ. ಹೇಗಿದ್ದರೂ ಸೀಮಾ ಜೊತೆ ನಿಮ್ಮ ವರ್ತನೆ ಹೇಗಿತ್ತೆಂದು ಎಲ್ಲರಿಗೂ ಗೊತ್ತಿದೆ. ನನ್ನ ತಾಯಿ ನನ್ನ ಕಡೆ ಕೋಪದ ನೋಟ ಬೀರಿ ಅಲ್ಲಿಂದ ಎದ್ದು ಹೋದರು. ಅಸಲಿಗೆ ಎಲ್ಲರೂ ಕೇವಲ ಒಳ್ಳೆಯ ಸಮಯದಲ್ಲಿ ಮಾತ್ರ ಇರುತ್ತಾರೆಯೇ? ಈ ಯೋಚನೆ ನನ್ನ ಹೃದಯದಲ್ಲಿ ಅಳುಕು ಉಂಟು ಮಾಡಿತು. ಆದರೆ ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲು ಶುರು ಮಾಡಿದೆ. ನಾನು ಕಣ್ಣು ಮುಚ್ಚಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಸೀಮಾಳ ಮುಖ ಮೂಡಿ ಬಂತು. ಅವಳು ತುಂಬ ದುಃಖಿತಳಾಗಿದ್ದಂತೆ ಕಂಡಳು. ಆಗಲೇ ನನಗೆ ಅರಿವಾಯಿತು. 1 ತಿಂಗಳಿಂದ ನಾನು ಅವಳ ಜೊತೆ ಮಾತೂ ಆಡಿಲ್ಲ ಮತ್ತು ಅವಳ ಕ್ಷೇಮವನ್ನು ವಿಚಾರಿಸಿಲ್ಲ. ನಾನು ಅಷ್ಟೊಂದು ಕಠೋರವಾಗಿದ್ದೇನಾ? ಈ ಯೋಚನೆ ಬಂದ ಕೂಡಲೇ ನನಗೆ ನಾನು ಅವಳ ಬಳಿ ಹೋಗಬೇಕೆಂದು ಅನಿಸಿತು. ಏನೇ ಆದರೂ ಅವಳು ನನ್ನ ಮೊದಲ ಹೆಂಡತಿ ಮತ್ತು ನಾನು ಅವಳಿಗೆ ಇದುವರೆಗೆ ವಿಚ್ಛೇದನ ನೀಡಿರಲಿಲ್ಲ. ಈ ನಡುವೆ ಆರತಿ ಒಳಗೆ ಬಂದಳು. ನಾನು ನನ್ನ ಯೋಚನೆಯನ್ನು ಹೇಳಿದಾಗ ಅವಳು ತಕ್ಷಣ ಸಿಟ್ಟಾದಳು ಮತ್ತು ಹೇಳತೊಡಗಿದಳು, ನಿಮಗೆ ಏನಾಯಿತು? ಈ ಕಷ್ಟದ ಸಮಯದಲ್ಲಿ ಅವಳೇ ನಿಮ್ಮ ಹತ್ತಿರ ಬರಬೇಕು. ಯಾಕೆಂದರೆ ನೀವು ಅವಳ ಪತಿ. ಆದರೆ ಅವಳು ತನ್ನ ಸ್ವಭಾವದ ಕಾರಣದಿಂದ ತನ್ನ ಮನೆಯಲ್ಲೇ ಕುಳಿತಿದ್ದಾಳೆ. ನೀವು ಅಲ್ಲಿಗೆ ಹೋಗುವ ಯಾವುದೇ ಅಗತ್ಯವಿಲ್ಲ. ಆರತಿಯ ಮಾತು ಕೇಳಿ ಯಾಕೋ ನನಗೂ ಅವಳು ಸರಿಯಾಗಿ ಹೇಳುತ್ತಿದ್ದಾಳೆ ಎಂದು ಅನಿಸಿತು. ವಾಸ್ತವದಲ್ಲಿ ಇದು ಸಂಪೂರ್ಣ ತದ್ವಿರುದ್ಧವಾಗಿತ್ತು. ಆದರೆ ಆ ಸಮಯದಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದಂತಾಗಿತ್ತು. ಆರತಿ ಹೇಳಿದಳು, ನೀವು ಚಿಂತಿಸಬೇಡಿ, ನಾನು ನನ್ನ ಅಣ್ಣನ ಜೊತೆ ಮಾತನಾಡಿ ನಿಮಗೆ ಹೊಸ ಕೆಲಸ ಕೊಡಿಸುತ್ತೇನೆ. ಆರತಿ ನನ್ನ ಜೊತೆಗಿದ್ದಾಳೆ ಎಂದು ನನಗೆ ಸ್ವಲ್ಪ ನೆಮ್ಮದಿಯಾಯಿತು. ಆದರೆ ಇದು ಬರೀ ನನ್ನ ಭ್ರಮೆಯಾಗಿತ್ತು. 2 ವಾರಗಳು ಕಳೆದವು ಮತ್ತು ನನಗೆ ಇದುವರೆಗೆ ಯಾವುದೇ ಕೆಲಸ ಸಿಗಲಿಲ್ಲ. ಕೆಲಸ ಸಿಗುವುದು ಮಕ್ಕಳಾಟವಾಗಿರಲಿಲ್ಲ. ಬದಲಾಗಿ ಅದು ಒಂದು ಪ್ರಾಣವನ್ನು ಪಣಕ್ಕಿಡುವ ಕೆಲಸವಾಗಿತ್ತು. ನನ್ನ ಹಣೆಬರಹದ ಮೇಲೆ ಯಾವುದೋ ಕಪ್ಪು ಗೆರೆ ಎಳೆದಂತಾಗಿತ್ತು. ಮೊದಲು ಹೊಳೆದು ಆಮೇಲೆ ಅದು ಮಸಿಯಾಗಿ ಬದಲಾಯಿತು. ಈಗ ಆರತಿ ನನ್ನ ಜೊತೆ ಕಿರಿಕಿರಿ ಮಾಡಿಕೊಳ್ಳಲು ಶುರು ಮಾಡಿದಳು ಮತ್ತು ಹೇಳತೊಡಗಿದಳು, ಮನೆಯಲ್ಲಿ ರೇಷನ್ಗೆ ಕೂಡ ಹಣವಿಲ್ಲ. ಅವಳು ವ್ಯಂಗ್ಯದ ಧ್ವನಿಯಲ್ಲಿ ಹೇಳಿದಳು, ಈಗ ನೀವು ನಮ್ಮನ್ನು ಹಸಿವಿನಿಂದ ಸಾಯಿಸುತ್ತೀರಾ? ಅವಳ ಮಾತು ಕೇಳಿ ನಾನು ಮುಜುಗರದಿಂದ ಭೂಮಿ ಸೇರಿದಂತಾದೆ. ನಾನು ಹೇಳಿದೆ, ನಾನು ಪ್ರಯತ್ನವನ್ನಂತೂ ಮಾಡುತ್ತಿದ್ದೇನೆ. ನನ್ನ ಕೈಯಲ್ಲಿ ಕೇವಲ ಪ್ರಯತ್ನವಿದೆ. ಫಲಿತಾಂಶ ಭಗವಂತನ ಕೈಯಲ್ಲಿದೆ. ಆರತಿ ಸೊಕ್ಕಿನಿಂದ ಉತ್ತರ ನೀಡಿದಳು, ನನ್ನ ಬುದ್ಧಿ ಯಾಕೆ ಕೆಟ್ಟು ಹೋಗಿತ್ತೋ? ನಾನು ನಿಮ್ಮನ್ನು ಮದುವೆಯಾದೆ. ನಾನು ನನ್ನ ಮನೆಯಲ್ಲಿ ಒಳ್ಳೆಯ ಜೀವನವನ್ನು ಕಳೆಯುತ್ತಿದ್ದೆ. ನಿಮ್ಮ ಮಾತುಗಳಿಗೆ ಮರುಳಾದೆ. ಬಹುಶಃ ನಾನು ನಿಮ್ಮ ಹೊಗಳಿಕೆ ಹಸಿವಿನಲ್ಲಿದ್ದೆ. ನೀವು ನನ್ನ ರೂಪವನ್ನು ಹೊಗಳುವುದು ನನಗೆ ಒಳ್ಳೆಯದಾಗಿ ಕಂಡಿತು. ಇದೇ ಕಾರಣಕ್ಕೆ ನಾನು ನಿಮ್ಮನ್ನು 2ನೇ ಮದುವೆಯಾಗಲು ಒಪ್ಪಿಕೊಂಡೆ. ಇಲ್ಲದಿದ್ದರೆ ನಿಮ್ಮ ವ್ಯಕ್ತಿತ್ವ ಅಂತೂ ನಿಮ್ಮನ್ನು ಯಾರಾದರೂ 2ನೇ ಮದುವೆಯಾಗುವಂತೆ ಇರಲೇ ಇಲ್ಲ. ಅವಳ ಅಷ್ಟು ಕಟುವಾದ ಮಾತುಗಳು ನನ್ನ ಹೃದಯವನ್ನು ಸುಟ್ಟು ಹಾಕಿದವು. ನಾನು ಕುಳಿತಲ್ಲೇ ಕಲ್ಲಿನಂತಾದೆ. ಆರತಿ ಎಂತಹ ಸ್ವಭಾವದವಳಾಗಿದ್ದಳೆಂದರೆ ಕೆಲವೊಮ್ಮೆ ಕೃತಜ್ಞಳಾಗಿರುತ್ತಿದ್ದಳು ಮತ್ತು ಕೆಲವೊಮ್ಮೆ ನನಗೆ ಮಾತಿನಲ್ಲೇ ಚುಚ್ಚುತ್ತಿದ್ದಳು.
ನನ್ನ ಹೃದಯ ಎಷ್ಟು ಒಡೆದು ಹೋಗಿತ್ತೆಂದರೆ ಸೀಮಾಳಲ್ಲಿ ಕ್ಷಮೆ ಕೇಳಲು ಕೂಡ ನನ್ನಲ್ಲಿ ಧೈರ್ಯ ಉಳಿದಿರಲಿಲ್ಲ. ನನ್ನ ಮೆದುಳು ಶೂನ್ಯವಾಗತೊಡಗಿತು. ಮನೆಯಲ್ಲಿ ದಿನನಿತ್ಯದ ಜಗಳದಿಂದ ನಾನು ತುಂಬ ಬೇಸತ್ತಿದ್ದೆ. ನಂತರ ನಾನು ಎಂದು ಊಹಿಸದ ಸಂಗತಿಯೊಂದು ನಡೆಯಿತು. ಆ ರಾತ್ರಿ ನನ್ನ ಜೀವನದ ಅತ್ಯಂತ ದುಃಖದ ಮತ್ತು ಭಯಾನಕ ರಾತ್ರಿಯಾಗಿತ್ತು. ಇಂದು ಕೂಡ ನಾನು ಆ ರಾತ್ರಿಯ ಬಗ್ಗೆ ಯೋಚಿಸಿದರೆ ನನ್ನ ಇಡೀ ದೇಹ ನಡುಗುತ್ತದೆ. ನನ್ನ ಜೀವನದಲ್ಲಿ ಹೀಗೆ ಆಗಬಹುದು ಎಂದು ನಾನು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಆದರೆ ಜೀವನ ಕೆಲವೊಮ್ಮೆ ನಮ್ಮ ಅಂದಾಜಿಗೂ ಮೀರಿದ ಇಂತಹ ತಿರುವುಗಳಿಗೆ ತಂದು ನಿಲ್ಲಿಸುತ್ತದೆ. ನಾನು ನನ್ನ ಹಳೆಯ ದಿನಗಳ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ನನ್ನ ತಂದೆ ತಾಯಿಯ ಏಕೈಕ ಮಗನಾಗಿದ್ದೆ ಮತ್ತು ನನಗೆ 2 ವಿವಾಹಿತ ಸಹೋದರಿಯರಿದ್ದರು. ನಾನು ಕೇವಲ ಮೆಟ್ರಿಕ್ವರೆಗೆ ಓದಿದ್ದೆ. ನಂತರ ತಂದೆ ದಿನಸಿ ಅಂಗಡಿಯನ್ನು ನೋಡಿಕೊಳ್ಳಲು ಶುರು ಮಾಡಿದೆ. ತಾಯಿ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಮತ್ತು ಅವರು ನನ್ನ ಮದುವೆ ಬಗ್ಗೆ ಚಿಂತಿಸಲು ಶುರು ಮಾಡಿದರು. ಆಗ ನನ್ನ ವಯಸ್ಸು ಕೇವಲ 18 ವರ್ಷವಾಗಿದ್ದರೂ ಸಹ ಅವರು ಬೇಗ ಮದುವೆ ಮಾಡಲು ನಿರ್ಧರಿಸಿ ನನಗಾಗಿ ಸಂಬಂಧವನ್ನು ಕೂಡ ಹುಡುಕಿದ್ದರು. ಅವರು ನನಗೆ ಹೇಳಿದರು, ನಿನ್ನ ಹೆಂಡತಿಯಾಗುವವಳು ನಿಜಕ್ಕೂ ತುಂಬ ಸುಂದರಿಯಾಗಿದ್ದಾಳೆ. ಅವರ ಮಾತುಗಳು ಮತ್ತು ಹೊಗಳಿಕೆಗಳು ನನಗೂ ಮದುವೆಯ ಆಸೆಯನ್ನು ಮೂಡಿಸಿದವು. ಜೀವನದಲ್ಲಿ ಒಬ್ಬ ಸಂಗಾತಿ ಇರಬೇಕು, ಅವರೊಂದಿಗೆ ಒಳ್ಳೆಯ ಜೀವನ ಕಳೆಯಬಹುದು ಎಂದು ನಾನು ಯೋಚಿಸಿದೆ. ನನ್ನ ಮದುವೆಗೆ ಕೇವಲ 10 ದಿನಗಳು ಬಾಕಿ ಇರುವಾಗ ಇದ್ದಕ್ಕಿದ್ದಂತೆ ಒಂದು ಸುದ್ದಿ ನನ್ನನ್ನು ಬೆಚ್ಚಿ ಬೀಳಿಸಿತು. ನನ್ನ ಮದುವೆಯಾಗಬೇಕಿದ್ದ ಹುಡುಗಿ, ಅವಳ ಹೆಸರು ಸೀಮಾ. ಅವಳು ತುಂಬ ಸುಂದರವಾಗಿದ್ದಳು. ಅವಳ ಮನೆಯಲ್ಲಿ ಬೆಂಕಿ ಬಿದ್ದ ಕಾರಣ ಅವಳ ಅರ್ಧ ಮುಖ ಸುಟ್ಟು ಹೋಗಿತ್ತು ಮತ್ತು ಮುಖದ ಮೇಲೆ ಆಳವಾದ ಕಲೆಗಳು ಬಿದ್ದಿದ್ದವು. ಈ ವಿಷಯ ತಿಳಿದಾಗ ನನ್ನ ಕುಟುಂಬದವರು ಮತ್ತು ಸಂಬಂಧಿಕರು ಮದುವೆ ಮುರಿಯಲು ಸಲಹೆ ನೀಡಿದರು. ಆದರೆ ನನ್ನ ತಂದೆ ನನ್ನ ಮೇಲೆ ತುಂಬ ಒತ್ತಡ ಹೇರಿದರು. ಒಂದು ಹೆಣ್ಣನ್ನು ಈ ರೀತಿ ಅವಮಾನಿಸಬಾರದು ಎಂದರು. ಅವರ ಮಾತಿನ ಮೇಲೆ ನಾನು ಸಮಾಜದ ಮುಂದೆ ನಿಂತು ಘೋಷಿಸಿದೆ, ನಾನು ಅವಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಒಪ್ಪಿಕೊಳ್ಳುತ್ತೇನೆ ಎಂದೆ. ಆ ಸಮಯದಲ್ಲಿ ನನ್ನ ವಯಸ್ಸು ಮತ್ತು ಪರಿಸ್ಥಿತಿ ಹೇಗಿತ್ತೆಂದರೆ ನನಗೆ ನನ್ನ ಬಗ್ಗೆ ಪ್ರಶಂಸೆ ಕೇಳುವ ಹಂಬಲವಿತ್ತು. ಈ ನಿರ್ಧಾರದಿಂದ ನನಗೆ ಗೌರವ ಮತ್ತು ಪ್ರಶಂಸೆ ಸಿಗುತ್ತದೆ ಎಂದು ನನಗೆ ಅನಿಸಿತು. ಅಂತಿಮವಾಗಿ ಅವಳೊಂದಿಗೆ ನನ್ನ ಮದುವೆಯಾಯಿತು. ಆದರೆ ಮದುವೆಯ ಮೊದಲ ರಾತ್ರಿ ನನ್ನ ಜೀವನವನ್ನೇ ಬದಲಿಸಿತು. ನಾನು ಸೀಮಾಳ ಮುಖ ನೋಡಿದಾಗ ಬೆಚ್ಚಿಬಿದ್ದೆ. ಅವಳು ತನ್ನ ಅರ್ಧ ಮುಖವನ್ನು ಮುಸುಕಿನಲ್ಲಿ ಮರೆಮಾಚಿದ್ದಳು. ಆದರೆ ನಾನು ಅವಳ ಮುಸುಕನ್ನು ಸರಿಸಿದಾಗ ನನ್ನ ಜೀವನದ ಆ ರಾತ್ರಿ ಅತ್ಯಂತ ಕರಾಳ ರಾತ್ರಿ ಎಂದು ನನಗೆ ಅನಿಸಿತು. ಆ ಹುಡುಗಿಯನ್ನು ಮದುವೆಯಾಗಲು ನಾನು ಹೇಗೆ ಒಪ್ಪಿಕೊಂಡೆ? ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು ಮತ್ತು ಮೊದಲು ತುಂಬ ಸುಂದರವಾಗಿಯೂ ಇದ್ದಳು. ಆದರೆ ಅವಳ ಹಣೆಬರಹದಲ್ಲಿ ಬೇರೆಯದೇ ಬರೆದಿತ್ತು. ಅವಳು ಮನೆಯವರೆಲ್ಲರ ಸೇವೆ ಮಾಡುತ್ತಿದ್ದಳು. ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತಿತ್ತು. ಮನೆಯ ಸ್ವಚ್ಛತೆಯಾಗುತ್ತಿತ್ತು ಮತ್ತು ಅಷ್ಟೇ ಅಲ್ಲದೆ ಕೇಳದೆಯೇ ಮನೆಯ ಅನೇಕ ಅಗತ್ಯ ಕೆಲಸಗಳನ್ನು ಪೂರೈಸುತ್ತಿದ್ದಳು. ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವಳು ನನ್ನ ಕಾಲುಗಳನ್ನು ಒತ್ತುತ್ತಿದ್ದಳು ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಸಿದ್ದಳು. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಹೃದಯದಲ್ಲಿ ಒಂದು ವಿಚಿತ್ರವಾದ ಗಂಟು ಬಿದ್ದಿತ್ತು. ಎಲ್ಲರೂ ಅವಳನ್ನು ಹೊಗಳುತ್ತಿದ್ದರು, ಆದರೆ ನನ್ನ ಜೀವನದ ನೆಮ್ಮದಿ ಹಾಳಾಗಿತ್ತು. ಅವಳ ಮುಖದ ಮೇಲೆ ಕಲೆ ಇದ್ದರೂ ಸಹ ಆರಂಭದ ದಿನಗಳಲ್ಲಿ ಅವಳು ನನಗೆ ತುಂಬ ಇಷ್ಟವಾಗುತ್ತಿದ್ದಳು. ಆದರೆ ಜನರ ಮಾತುಗಳು ನನ್ನ ಜೀವನವನ್ನು ನರಕವನ್ನಾಗಿಸಿದವು. ಕೇವಲ 1 ವಾರದ ಒಳಗೆ ಅವಳು ನನ್ನ ಹೃದಯದಿಂದ ದೂರ ಹೋದಳು. ನಾನು ಅವಳಿಗೆ ಸ್ವಲ್ಪವೂ ಗೌರವ ನೀಡುತ್ತಿರಲಿಲ್ಲ ಅಥವಾ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಆದರೆ ಅವಳು ತಾಳ್ಮೆಯ ಮೂರ್ತಿಯಂತೆ ನನ್ನೊಂದಿಗೆ ಇರುತ್ತಿದ್ದಳು ಮತ್ತು ನನ್ನ ಕಾಳಜಿ ವಹಿಸುತ್ತಿದ್ದಳು. ಆದರೆ ಅವಳ ಅರ್ಧ ಸುಟ್ಟ ಮುಖ ನೋಡಿ ನನಗೆ ಅವಳ ಮೇಲೆ ದ್ವೇಷ ಬರತೊಡಗಿತು. ತಾಯಿ ಕೂಡ ಈಗ ಅವಳನ್ನು ನೋಡಿ ಚುಚ್ಚು ಮಾತನಾಡಲು ಶುರು ಮಾಡಿದರು. ಕೇವಲ ನನ್ನ ತಂದೆ ಮಾತ್ರ ಅವಳೊಂದಿಗೆ ಪ್ರೀತಿಯಿಂದ ವರ್ತಿಸುತ್ತಿದ್ದ ವ್ಯಕ್ತಿಯಾಗಿದ್ದರು. ಆದರೆ ಅವರ ಪ್ರೀತಿಯ ನಡುವೆಯೂ ಅವಳು ಯಾರಿಗೂ ಎದುರುತ್ತರ ನೀಡುತ್ತಿರಲಿಲ್ಲ ಮತ್ತು ಯಾವಾಗಲೂ ಮನೆಯ ನೆಮ್ಮದಿಯನ್ನು ಕಾಪಾಡಲು ಪ್ರಯತ್ನಿಸುತ್ತಿದ್ದಳು. ನಾನು ಮನೆಯಲ್ಲಿರುವಾಗ ಅಥವಾ ಕೆಲಸದಿಂದ ಬಂದಾಗ ತಾಯಿ ಪ್ರತಿಕ್ಷಣವೂ ಅವಳಿಗೆ ವ್ಯಂಗ್ಯವಾಡುತ್ತಿದ್ದರು. ಆದರೆ ಅವಳು ಯಾವ ಮಣ್ಣಿನಿಂದ ಮಾಡಲ್ಪಟ್ಟಿದ್ದಳೋ ಏನೋ, ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಳು. ನಮಗೆ ಮಕ್ಕಳೂ ಆಗಿರಲಿಲ್ಲ. ಎಷ್ಟೇ ಪ್ರಯತ್ನಿಸಿದರೂ ಅವಳ ಹತ್ತಿರ ಹೋಗಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ನನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ವೇಳೆ ನನ್ನ ಮಗು ಕೂಡ ಹೀಗೇ ಜನಿಸಿದರೆ ನಾನೇನು ಮಾಡಲಿ ಎಂಬ ಭಯವಿತ್ತು. ಸದ್ಯಕ್ಕೆ ಎಲ್ಲವೂ ನನ್ನ ಪರವಾಗಿಯೇ ಇತ್ತು ಮತ್ತು ಮಗು ಆಗುವ ಯಾವುದೇ ಲಕ್ಷಣಗಳು ಕಾಣುತ್ತಿರಲಿಲ್ಲ. ಒಂದು ದಿನ ಸೀಮಾಳಿಂದ ಒಂದು ಸಣ್ಣ ತಪ್ಪಾಯಿತು ಮತ್ತು ನಾನು ಅವಳಿಗೆ ಎಷ್ಟು ದೊಡ್ಡ ಶಿಕ್ಷೆ ನೀಡಿದೆ ಎಂದರೆ ಅವಳು ಸಂಪೂರ್ಣವಾಗಿ ಕುಸಿದು ಹೋದಳು. ಆ ದಿನ ಅವಳು ನನ್ನ ಬಟ್ಟೆಗಳನ್ನು ಸರಿಪಡಿಸುತ್ತಿದ್ದಳು ಮತ್ತು ನನ್ನ ಅತ್ಯಂತ ಪ್ರೀತಿಯ ಶರ್ಟ್ ಮೇಲೆ ಇಸ್ತ್ರಿ ಪೆಟ್ಟಿಗೆ ಇಟ್ಟ ಕೂಡಲೇ ಅದು ಸುಟ್ಟು ಹೋಯಿತು. ಈಗ ಅವಳು ಭಯದಿಂದ ನಡುಗಲು ಶುರು ಮಾಡಿದಳು, ಯಾಕೆಂದರೆ ಅವಳಿಂದ ಇಂತಹ ತಪ್ಪು ಎಂದೂ ಆಗಿರಲಿಲ್ಲ. ನಾನು ಇದನ್ನೆಲ್ಲ ಕಣ್ಣಾರೆ ನೋಡಿದೆ. ತಕ್ಷಣ ಮುಂದೆ ಹೋಗಿ ನಾನು ಆ ಬಿಸಿ ಇಸ್ತ್ರಿ ಪೆಟ್ಟಿಗೆಯನ್ನು ಎತ್ತಿ ಅವಳ ಕೈ ಮೇಲೆ ಇಟ್ಟುಬಿಟ್ಟೆ.
ಸುಡುವ ಆ ಬಿಸಿ ಪೆಟ್ಟಿಗೆ ಅವಳ ಚರ್ಮವನ್ನೇ ಸುಟ್ಟು ಹಾಕಿತು. ಆದರೆ ಆ ಪಾಪಿಷ್ಟೆ ಒಂದು ಪದವನ್ನು ಹೇಳಲಿಲ್ಲ. ಅವಳು ತನ್ನೆಲ್ಲ ನೋವನ್ನು ಸಹಿಸಿಕೊಂಡಳು ಮತ್ತು ತಕ್ಷಣ ಸ್ನಾನದ ಕೋಣೆಗೆ ಓಡಿದಳು. ರಾತ್ರಿ ತಂದೆ ಮನೆಗೆ ಬಂದಾಗ ಅವಳು ಚಹಾ ನೀಡಲು ಹೋದಳು. ಅವರು ಅವಳ ಕೈ ನೋಡಿ ನನ್ನನ್ನು ಕೇಳಿದರು. ಇದು ಹೇಗಾಯಿತು ಎಂದರು. ನಾನು ಹೇಳಿದೆ, ನನಗೇನು ತಿಳಿಯದು ಎಂದೆ. ಆದರೆ ತಂದೆಗೆ ಅವಳ ಕೈ ಸುಟ್ಟಿದೆ ಎಂದು ಅರ್ಥವಾಗಿತ್ತು. ಅವರಿಗೆ ಅಸಲಿ ವಿಷಯ ತಿಳಿದಾಗ ಅವರು ತುಂಬ ಕೋಪಗೊಂಡರು ಮತ್ತು ನನಗೆ ಒಂದು ಕಪಾಳ ಮೋಕ್ಷ ಕೂಡ ಮಾಡಿದರು. ಇಲ್ಲಿಂದ ಅವಳು ನನ್ನ ಹೃದಯದಿಂದ ಶಾಶ್ವತವಾಗಿ ದೂರ ಹೋದಳು ಮತ್ತು ಅವಳನ್ನು ನನ್ನ ಜೀವನದಿಂದ ಹೊರಹಾಕಲು ನಾನು ನಿರ್ಧರಿಸಿದೆ. ಆದರೆ ಇಲ್ಲಿ ಕೂಡ ನಾನು ಅವಳ ಮುಖದ ನೆಪವನ್ನು ಬಳಸಲಿಲ್ಲ. ಬದಲಾಗಿ ಮದುವೆಯಾಗಿ 2 ವರ್ಷಗಳಾದರೂ ನಮಗೆ ಮಕ್ಕಳಾಗಿಲ್ಲ ಎಂದು ಗದ್ದಲ ಎಬ್ಬಿಸಲು ಶುರು ಮಾಡಿದೆ. ನಾನು ಹೇಳಿದೆ, ನಾನು 2ನೇ ಮದುವೆಯಾಗುತ್ತೇನೆ ಎಂದೆ. ತಂದೆ ಇದನ್ನು ಕೇಳಿ ನೇರವಾಗಿ ಹೇಳಿದರು, ನಾನಿರುವಾಗ ಇದು ಸಾಧ್ಯವಿಲ್ಲ. ನೀನು ಸುಮ್ಮನೆ ನೆಪ ಹೇಳುತ್ತಿದ್ದೀಯಾ? ಮದುವೆಯಾಗಿ ಕೇವಲ 2 ವರ್ಷವಾಗಿದೆ ಎಂದರು. ಆದರೆ ನಾನು ಸುಮ್ಮನಿರುವವನಾಗಿರಲಿಲ್ಲ. ಈ ನಡುವೆ ನನ್ನ ತಂದೆ ನಿಧನರಾದರು ಮತ್ತು ಮನೆಯಲ್ಲಿದ್ದ ಅವಳ ದೊಡ್ಡ ಬೆಂಬಲಿಗರು ಹೊರಟು ಹೋದರು. ಈಗ ಅವಳೊಂದಿಗೆ ನಾನು ಹೇಗೆ ಬೇಕಾದರೂ ವರ್ತಿಸಲು ನನಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿತ್ತು. ತಂದೆಯ ಮರಣದ ನಂತರ ನಾನು ತಾಯಿಗೆ ಹೇಳಿದೆ, ನಾನು 2ನೇ ಮದುವೆಯಾಗಲು ಬಯಸುತ್ತೇನೆ ಎಂದೆ. ತಾಯಿ ಕೂಡ ನನಗೆ ಪೂರ್ಣ ಬೆಂಬಲ ನೀಡಿದರು ಮತ್ತು ಅವರು ಸೀಮಾಳಿಗೆ ಸ್ಪಷ್ಟವಾಗಿ ಹೇಳಿದರು, ನೀನು ನಮ್ಮನ್ನು ಕ್ಷಮಿಸು ಮತ್ತು ಈ ಮನೆಯಿಂದ ಹೊರಟು ಹೋಗು. ಒಂದು ವೇಳೆ ಹೋಗದಿದ್ದರೆ ಈಗ ಹೇಗಿದೆಯೋ ಹಾಗೆ ಸೊಸೆ ಹಾಗೆ ಬದುಕು ಮತ್ತು ನಮ್ಮ ಸೇವೆ ಮಾಡು. ನಿನಗೆ ಇಂತಹ ಮನೆ ಸಿಕ್ಕಿರುವುದಕ್ಕೆ ಪುಣ್ಯ ಮಾಡಿದೀಯಾ. ಇಲ್ಲಿ 2 ಹೊತ್ತಿನ ಊಟ ಸಿಗುತ್ತಿದೆ. ಇದರ ಬದಲಿಗೆ ಸ್ವಲ್ಪ ಕೆಲಸವಂತೂ ಮಾಡಲೇಬೇಕು ಎಂದರು. ಅಂದು ನಾನು ನಮ್ಮ ಮಾತುಗಳ ಪರಿಣಾಮದಿಂದ ಅವಳ ಸ್ಥಿತಿ ಇನ್ನೂ ಹದಗೆಡುತ್ತಿರುವುದನ್ನು ಕಂಡೆ. ಆದರೆ ಅವಳ ಮುಖದಲ್ಲಿ ಕೇವಲ ತಾಳ್ಮೆ ಮಾತ್ರ ಕಾಣಿಸುತ್ತಿತ್ತು ಮತ್ತು ಬಹುಶಃ ಈ ತಾಳ್ಮೆಯೇ ನಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ತಂದಿತ್ತು. ನಾನು ತಾಯಿಗೆ ಹೊಸ ಹುಡುಗಿಯನ್ನು ಹುಡುಕಲು ಹೇಳಿದೆ. ಸರಿಯಾಗಿ 2 ವಾರಗಳ ನಂತರ ನಾನೇ ಅವರಿಗೆ ತಿಳಿಸಿದೆ, ನಾನು ನನ್ನ ಕಚೇರಿಯಲ್ಲಿರುವ ಆರತಿ ಎಂಬ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದೆ. ಅವಳು ತುಂಬ ಸುಂದರವಾಗಿದ್ದಾಳೆ ಮತ್ತು ನನಗೆ ಮದುವೆಯಾಗಿದೆ ಎಂದು ತಿಳಿದಿದ್ದರೂ ಅವಳು ನನ್ನನ್ನು ಮದುವೆಯಾಗಲು ಸಿದ್ಧಳಿದ್ದಾಳೆ. ಇದನ್ನು ಕೇಳಿ ಸೀಮಾ ಮೊದಲ ಬಾರಿಗೆ ನನ್ನ ಮುಂದೆ ಬಂದು ನಿಂತು ಹೇಳತೊಡಗಿದಳು, ನೀವು ಹೀಗೆ ಮಾಡಲು ಸಾಧ್ಯವಿಲ್ಲ. ನಾನು ನಿಮ್ಮ ಹೆಂಡತಿ ಮತ್ತು ನನ್ನ ಅನುಮತಿ ಇಲ್ಲದೆ ಇದು ನಡೆಯದು. ಆಗ ಕೋಪದಿಂದ ನಾನು ಅವಳ ಕೆನ್ನೆಗೆ 2 ಏಟು ನೀಡಿದೆ. ಇದು ನನ್ನ ಜೀವನ ಮತ್ತು ನಾನೇ ನಿರ್ಧಾರ ಮಾಡುತ್ತೇನೆ. ನನ್ನ ಜೀವನದ ನಿರ್ಧಾರ ಮಾಡಲು ನೀನ್ಯಾರು? ಅದರ ನಂತರ ಅವಳು ಎಂದೂ ನನ್ನ ಎದುರು ನಿಲ್ಲಲಿಲ್ಲ ಅಥವಾ ಬಾಯಿಂದ ಒಂದು ಪದವನ್ನು ಹೊರಹಾಕಲಿಲ್ಲ. ನಾನು ಏನು ಹೇಳುತ್ತೇನೋ ಅದನ್ನು ಪಾಲಿಸುತ್ತಾ ಸಾಗಿದಳು. ಕೆಲವೊಮ್ಮೆ ನನಗೆ ಅವಳ ಈ ಸಹನಶೀಲತೆಯು ಅಸಹ್ಯವೆನಿಸುತ್ತಿತ್ತು. ಸತ್ಯವೇನೆಂದರೆ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರುವುದಿಲ್ಲ. ನನ್ನ ವಿಷಯದಲ್ಲೂ ಇದೇ ಆಯಿತು. ನಾನು ಆರತಿಯನ್ನು ಮದುವೆಯಾಗಿ ಮನೆಗೆ ತಂದೆ ಮತ್ತು ನಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿತ್ತು. ಇಷ್ಟರವರೆಗೆ ನಾನೇ ನಮ್ಮ ಮನೆತನದ ಅತ್ಯಂತ ಸುಂದರ ಹುಡುಗನಾಗಿದ್ದೆ. ಆದರೆ ಸೀಮಾ ನನ್ನ ಹಣೆಬರಹದಲ್ಲಿದ್ದಳು. ನಂತರ ನಾನು ನನ್ನ ಹಣೆಬರಹವನ್ನು ಬದಲಿಸಿ ನನ್ನ ಜೀವನಕ್ಕೆ ಆರತಿಯನ್ನು ತಂದೆ. ಸೀಮಾಳ ಜೊತೆ ಬದುಕಲು ಆರತಿ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಳು. ಅಷ್ಟಕ್ಕೂ ಅವಳಿಗೆ ನನ್ನ ಮಾತುಗಳಿಂದ ಸೀಮಾ ಒಬ್ಬ ತಾಳ್ಮೆಯ ಹುಡುಗಿ ಎಂದು ತಿಳಿದಿತ್ತು. ಆದರೆ ಸ್ವಲ್ಪ ದಿನಗಳಲ್ಲಿ ಆರತಿಯ ತಾಳ್ಮೆ ಮುಗಿದು ಹೋಯಿತು ಮತ್ತು ಅವಳು ನನಗೆ ಸ್ಪಷ್ಟವಾಗಿ ಹೇಳಿದಳು, ಈ ಮನೆಯಲ್ಲಿ ಸೀಮಾಳಿಗೆ ಇನ್ನೂ ಜಾಗವಿಲ್ಲ. ನೀನು ಅವಳಿಗೆ ವಿಚ್ಛೇದನ ನೀಡೆಂದಳು. ಆರತಿ ಹೀಗೆ ಹೇಳಿದಾಗ ಸೀಮಾ ನನ್ನ ಕಾಲುಗಳಿಗೆ ಬಿದ್ದು ಬೇಡಿಕೊಂಡಳು, ನೀವು ನನಗೆ ವಿಚ್ಛೇದನ ನೀಡಬೇಡಿ. ನಾನು ಎಲ್ಲಿಗೆ ಹೋಗಲಿ? ಈ ಜಗತ್ತಿನಲ್ಲಿ ನನಗೆ ಬೇರೆ ಯಾರೂ ಇಲ್ಲ. ನನ್ನ ತಂದೆ ಮೊದಲೇ ನಿಧನರಾಗಿದ್ದಾರೆ ಮತ್ತು ತಾಯಿ ಬಾಲ್ಯದಲ್ಲೇ ತೀರಿ ಹೋಗಿದ್ದಾರೆ. ಅವಳ ಈ ಮಾತನ್ನು ಕೇಳಿ ಯಾಕೋ ನನ್ನ ಹೃದಯದಲ್ಲಿ ಸ್ವಲ್ಪ ದಯೆ ಜಾಗೃತವಾಯಿತು. ನಾನು ಅವಳಿಗೆ ಹೇಳಿದೆ, ನಾನು ನಿನಗೆ ವಿಚ್ಛೇದನ ನೀಡುವುದಿಲ್ಲ. ಆದರೆ ಈ ಮನೆಯಲ್ಲಿ ನೀವಿಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ನಿನಗೊಂದು ಬಾಡಿಗೆ ಮನೆ ಮಾಡಿಕೊಡಲು ನಿರ್ಧರಿಸಿದ್ದೇನೆ. ಅದರಲ್ಲಿ ನೀನು ನಿನಗೆ ಇಷ್ಟ ಬಂದಂತೆ ಜೀವನ ನಡೆಸು. ನಾನು ಆಗಾಗ ನಿನ್ನನ್ನು ನೋಡಲು ಬರುತ್ತಿರುತ್ತೇನೆ. ಅಂದು ಅವಳು ನನ್ನ ಮೇಲೆ ಬೀರಿದ ನೋಟ ನನಗೆ ಇಂದಿಗೂ ನೆನಪಿದೆ. ಅವಳ ಆ ನೋಟ ಇಂದಿಗೂ ನನ್ನ ಮೈ ಮೇಲೆ ಚುಚ್ಚಿದಂತೆ ಭಾಸವಾಗುತ್ತದೆ. ಅವಳು ಅತ್ಯಂತ ನೋವಿನಿಂದ ನನ್ನ ಕಡೆಗೆ ನೋಡಿ ಮೌನವಾಗಿ ತನ್ನ ಕೋಣೆಗೆ ಹೋಗಿ ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದಳು. ನಾನು ಮತ್ತು ಆರತಿ ಹಾಲ್ನಲ್ಲಿ ಕುಳಿತು ಒಬ್ಬರಿಗೊಬ್ಬರು ಮಾತನಾಡುತ್ತಾ ತಮಾಷೆ ಮಾಡುತ್ತಾ ನಗುತ್ತಿದ್ದೆವು. ಅಷ್ಟರಲ್ಲಿ ಅವಳು ಕೋಣೆಯಿಂದ ಹೊರಬಂದಳು. ಸೂಟ್ಕೇಸ್ ಅವಳ ಕೈಯಲ್ಲಿತ್ತು. ಅವಳು ನನಗೆ, ನನ್ನನ್ನು ಎಲ್ಲಿ ಬಿಡಬೇಕೆಂದು ಬಯಸುತ್ತೀರೋ ಅಲ್ಲಿ ಬಿಟ್ಟು ಬನ್ನಿ. ಆದರೆ ಇದು ನೆನಪಿರಲಿ, ತಿರುಗಿ ನೀವು ನನ್ನ ಬಳಿಯೇ ಬರಬೇಕಾಗುತ್ತದೆ ಎಂದು ಹೇಳಿದಳು. ಅವಳ ಈ ಮಾತನ್ನು ಕೇಳಿ ನಾನು ಮತ್ತು ಆರತಿ ಒಬ್ಬರಿಗೊಬ್ಬರು ನೋಡಿಕೊಂಡು ಗೇಲಿ ಮಾಡುವ ರೀತಿಯಲ್ಲಿ ನಕ್ಕೆವು. ನಾನು ಕೋಪದಿಂದ ಅವಳಿಗೆ ಹೇಳಿದೆ, ನಾನು ನಿನ್ನ ಹತ್ತಿರ ಮತ್ತ್ಯಾಕೆ ಬರಲಿ? ನಿನ್ನ ಹತ್ತಿರ ಇರುವುದಾದರೂ ಏನು?
ನಿನ್ನ ಅರ್ಧ ಮುಖ ಸುಟ್ಟು ಹೋಗಿದೆ. ನಿನ್ನ ಹೆಸರಿನಲ್ಲಿ ಆಸ್ತಿ ಎನ್ನುವುದು ಏನೂ ಇಲ್ಲ ಮತ್ತು ರೂಪ ಸೌಂದರ್ಯವಂತೂ ನಿನ್ನ ಹತ್ತಿರ ಸುಳಿಯುವುದೂ ಇಲ್ಲ. ಆರತಿಯ ಸಮ್ಮುಖದಲ್ಲಿ ನಾನು ಅವಳಿಗೆ ಅಷ್ಟೊಂದು ಮಾತುಗಳನ್ನು ಹೇಳಿದಾಗ ಮೊದಲ ಬಾರಿಗೆ ನಾನು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರುವುದನ್ನು ಕಂಡೆ. ಅವಳು ಏನನ್ನೂ ಹೇಳಲಿಲ್ಲ, ಮೌನವಾಗಿ ಹೊರಗೆ ಹೋದಳು. ನಾನು ಆರತಿಗೆ ಹೇಳಿದೆ, ನಾನು ಇವಳನ್ನು ಒಂದು ದಡಕ್ಕೆ ಸೇರಿಸಿ ಬರುತ್ತೇನೆ. ನೀನು ನನಗಾಗಿ ಕಾಯುತ್ತಿರು. ಇಂದು ರಾತ್ರಿ ನಾವು ಹೊರಗೆ ಊಟಕ್ಕೆ ಹೋಗೋಣ. ನಾನು ಹೊರಬಂದೆ ಮತ್ತು ಆರತಿ ಹೇಳಿದಂತೆ ಒಂದು ಬಾಡಿಗೆ ಮನೆಗೆ ಅವಳನ್ನು ಬಿಟ್ಟು ಬಂದೆ. ತಿರುಗಿ ನೋಡಲೂ ಇಲ್ಲ. ಅವಳು ಕೂಡ ನನ್ನೊಂದಿಗೆ ಯಾವುದೇ ಮಾತನಾಡಲಿಲ್ಲ. ಅವಳನ್ನು ಅಲ್ಲಿ ಬಿಟ್ಟು ಬಂದ ಮೇಲೆ ನನಗೆ ನಾನು ಯಾವುದೋ ದೊಡ್ಡ ಸಾಧನೆ ಮಾಡಿದ್ದೇನೆ ಎಂದು ಅನಿಸಿತು ಮತ್ತು ನನ್ನ ಹೆಗಲ ಮೇಲಿದ್ದ ಒಂದು ದೊಡ್ಡ ಹೊರೆ ಇಳಿದಂತಾಯಿತು. ಈಗ ಜೀವನ ಮೊದಲಿಗಿಂತ ಇನ್ನೂ ಸುಂದರವಾಗಿ ಕಾಣತೊಡಗಿತು. ಆರತಿಯೊಂದಿಗೆ ಜೀವನದ ಸುವರ್ಣ ದಿನಗಳು ಆರಂಭವಾದವು ಮತ್ತು ಈಗ ನಾನು ಈ ಹೆಜ್ಜೆಯನ್ನು ಮೊದಲು ಯಾಕೆ ಇಡಲಿಲ್ಲ, 2 ವರ್ಷಗಳನ್ನು ಯಾಕೆ ವ್ಯರ್ಥ ಮಾಡಿದೆ ಎಂದು ನಾನೇ ನನ್ನನ್ನು ಶಪಿಸಿಕೊಳ್ಳುತ್ತಿದ್ದೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಎಂದು ವಿಧಿ ನನಗೆ ಶೀಘ್ರದಲ್ಲೇ ತೋರಿಸಿಕೊಡಲಿತ್ತು. ಶೀಘ್ರದಲ್ಲೇ ನನ್ನ ಈ ಸಂತೋಷವು ಮಂಜಿನಂತೆ ಕರಗಿ ಹೋಯಿತು. ಯಾವಾಗ ನಾನು ಕೆಲಸ ಮಾಡೋ ಆಫೀಸ್ಗೆ ಬೆಂಕಿ ಬಿದ್ದು ಕೆಲಸ ಹೋಯಿತೋ ಆಗ ಆರತಿಯ ವರ್ತನೆ ತುಂಬ ವಿಚಿತ್ರವಾಗಿತ್ತು. ಅವಳು ಸ್ಪಷ್ಟವಾಗಿ ಹೇಳಿದಳು, ನೀವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬೇರೆ ಕೆಲಸ ಹುಡುಕಿ, ಇಲ್ಲದಿದ್ದರೆ ನಾನು ನಿಮ್ಮೊಂದಿಗೆ ಸಂಸಾರ ಮಾಡಲು ಸಾಧ್ಯವಿಲ್ಲ. ನನಗಂತೂ ತುಂಬ ಖರ್ಚುಗಳಿವೆ, ಅವುಗಳನ್ನು ನೀವೇ ನಿಭಾಯಿಸಬೇಕು. ಅವಳು ಸುಂದರಿಯಾಗಿದ್ದಳು ಮತ್ತು ತನ್ನ ರೂಪ ಸೌಂದರ್ಯದ ಕಾಳಜಿ ವಹಿಸುವುದು ಅವಳಿಗೆ ಅಗತ್ಯವಾಗಿತ್ತು. ಆದರೆ ನಾನು ಒಳಗೊಳಗೆ ತುಂಬ ಕುಸಿದು ಹೋಗಿದ್ದೆ. ಅಂತಹ ಸಮಯದಲ್ಲಿ ನನಗೆ ಸೀಮಾಳ ನೆನಪಾಯಿತು. 2 ತಿಂಗಳು ಕಳೆದವು ಮತ್ತು ಈಗ ಮನೆಯ ಖರ್ಚಿಗೆ ಹಣವು ಖಾಲಿಯಾಗುತ್ತಿದೆ ಎಂದು ಹೇಳಿದಾಗ ನಾನು ತಕ್ಷಣ ಸೀಮಾಳ ಬಳಿ ಹೋದೆ ಮತ್ತು ಅವಳಿಗೆ ಎಲ್ಲ ಪರಿಸ್ಥಿತಿಯನ್ನು ವಿವರಿಸಿದೆ. ಕಷ್ಟದ ಸಮಯದಲ್ಲಾದರೂ ನಾನು ಅವಳನ್ನು ನೆನಪಿಸಿಕೊಂಡೆ ಎಂಬುದು ಅವಳಿಗೆ ನೆಮ್ಮದಿ ನೀಡಿತು. ಆದರೆ ನಾನು ಎಷ್ಟು ಸ್ವಾರ್ಥಿ ಮನುಷ್ಯ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅವಳು ತನ್ನ ಉಳಿತಾಯದ ಹಣದಿಂದ ಸ್ವಲ್ಪ ಹಣವನ್ನು ನೀಡಿ ಹೇಳಿದಳು, ಇದನ್ನು ಮನೆಯ ರೇಷನ್ ಖರ್ಚಿಗೆ ಬಳಸಿಕೊಳ್ಳಿ. ನಾನು ನಿಮಗೇನಾದರೂ ಸಹಾಯಕ್ಕೆ ಬರಬಲ್ಲೆ ಎಂಬುದು ನನಗೆ ಸಂತೋಷ ನೀಡುತ್ತದೆ. ಆ ಸಮಯದಲ್ಲಿ ನಾನು ತುಂಬ ದುಃಖಿತನಾಗಿದ್ದೆ. ಹಾಗಾಗಿ ಅವಳಿಗೆ ಧನ್ಯವಾದ ಹೇಳಿದೆ. ಅವಳ ಜೊತೆ ಸ್ವಲ್ಪ ಸಮಯ ಕಳೆದ ನಂತರ ಮನೆಗೆ ಬಂದೆ. ಮನೆಗೆ ತಲುಪಿದಾಗ ಆರತಿ ನನ್ನನ್ನು ವಿಚಾರಿಸಲು ಶುರು ಮಾಡಿದಳು. ಅವಳು ಕಿರುಚಾಡಲು ಶುರು ಮಾಡಿದಳು, ನೀವು ಸೀಮಾಳ ಹತ್ತಿರ ಹೋಗಿ ಬಂದಿದ್ದೀರಾ? ಅಂದರೆ ನೀವು ಇಂದಿಗೂ ನಿಮ್ಮ ಹೃದಯದಲ್ಲಿ ಅವಳಿಗೆ ಸ್ಥಾನ ನೀಡಿದ್ದೀರಾ? ಅವಳು ಇನ್ನು ಮುಂದೆ ತಾನು ಸೀಮಾಳನ್ನು ಸಹಿಸುವುದಿಲ್ಲ ಮತ್ತು ಅವಳಿಗೆ ವಿಚ್ಛೇದನ ನೀಡುವಂತೆ ಬೇಡಿಕೆ ಇಟ್ಟಳು. ಅವಳ ಮಾತು ಕೇಳಿ ನಾನು ಹೇಳಿದೆ, ನಾನು ಸೀಮಾ ಹತ್ತಿರ ಕೇವಲ ಹಣ ಪಡೆಯಲು ಹೋಗಿದ್ದೆ. ಅವಳು ನನಗೆ ಸಹಾಯ ಮಾಡಿದಳು, ನಿನ್ನಂತೆ ನನ್ನನ್ನು ತಿರಸ್ಕರಿಸಲಿಲ್ಲ. ಅವಳು ಹಣ ನೀಡಿ ಹೇಳಿದಳು, ಯಾವಾಗ ಅಗತ್ಯವಿದ್ದರೂ ನನ್ನಲ್ಲಿ ಪಡೆದುಕೊಳ್ಳಿ ಎಂದಳು. ನನ್ನ ಈ ಮಾತನ್ನು ಕೇಳಿ ಆರತಿ ಸುಮ್ಮನಾದಳು. ಆದರೆ ಅವಳು ಇನ್ನೊಂದು ಮಾತು ಎತ್ತಿದಳು, ಸೀಮಾ ಹತ್ತಿರ ಅಷ್ಟೊಂದು ಹಣ ಎಲ್ಲಿಂದ ಬಂತು? ನೀವು ಅವಳಲ್ಲಿ ಇದನ್ನು ಕೇಳಲಿಲ್ಲವೇ? ಅವಳು ಇಡೀ ದಿನ ಒಬ್ಬಳೇ ಇರುತ್ತಾಳೆ, ಏನು ಮಾಡುತ್ತಾಳೋ ಏನೋ. ಅಷ್ಟಕ್ಕೂ ಅವಳ ಹತ್ತಿರ ಹಣ ಎಲ್ಲಿಂದ ಬಂತು? ಆರತಿಯ ಈ ಮಾತು ನನ್ನ ತಲೆಗೆ ಹತ್ತಿತ್ತು. ನಾನು ಕೋಪದಿಂದ ಅವಳಿಗೆ ಹೇಳಿದೆ, ನಿನ್ನ ನಾಲಿಗೆ ಹಿಡಿತದಲ್ಲಿಟ್ಟು ಮಾತನಾಡು. ನಾನು 2 ವರ್ಷ ಅವಳ ಜೊತೆ ಕಳೆದಿದ್ದೇನೆ. ಅವಳು ಅಂಥವಳಲ್ಲ. ಆದರೆ ಆರತಿಯ ಮೊದಲ ದಾಳಿ ನನ್ನ ಹೃದಯಕ್ಕೆ ಆಳವಾದ ಗಾಯ ಮಾಡಿತು ಮತ್ತು ಈ ಮಾತು ಮುಂದಿನ ದಿನಗಳಲ್ಲಿ ತನ್ನ ಪ್ರಭಾವ ತೋರಿಸತೊಡಗಿತು. ಈಶ್ವರನ ಕೃಪೆಯಿಂದ ನನಗೆ ಕೆಲಸ ಸಿಕ್ಕಿತು, ಆದರೆ ಸಂಬಳ ತುಂಬ ಕಡಿಮೆ ಇತ್ತು. ಆರತಿಯ ಚುಚ್ಚುಮಾತುಗಳು ಈಗ ಶುರುವಾದವು. ಅವು ನಿಲ್ಲುವ ಹೆಸರನ್ನೇ ಎತ್ತುತ್ತಿರಲಿಲ್ಲ. ಅವಳು ಪದೇ ಪದೇ ಇದನ್ನೇ ಹೇಳುತ್ತಿದ್ದಳು, ನನ್ನ ಖರ್ಚುಗಳು ಪೂರೈಕೆಯಾಗುತ್ತಿಲ್ಲ, ನನಗೆ ಕೈಕಟ್ಟಿ ಬದುಕುವ ಅಭ್ಯಾಸವಿಲ್ಲ. ನಾನು ಅವಳಿಗೆ ಬಡತನದಲ್ಲಿ ಬದುಕುವುದನ್ನು ಕಲಿ, ಸೀಮಾಳಿಂದ ಏನಾದರೂ ಪಾಠ ಕಲಿ ಎಂದು ತಿಳಿ ಹೇಳಿದಾಗ ಅವಳು ಇನ್ನೂ ಉರಿದು ಬೀಳುತ್ತಿದ್ದಳು. ಕೆಲವೊಮ್ಮೆ ನಾನು ಆರತಿಯನ್ನು ಮದುವೆಯಾಗಿ ತಪ್ಪು ಮಾಡಿದೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ನಾನು ಈ ಮುಜುಗರವನ್ನು ಮರೆಮಾಚುವುದನ್ನು ಕಲಿತಿದ್ದೆ. ನಾನು ನನ್ನನ್ನು ಅವಮಾನಕ್ಕೀಡು ಮಾಡಿಕೊಳ್ಳಲು ಬಯಸುತ್ತಿರಲಿಲ್ಲ. ದಿನಗಳು ಹೀಗೆ ಕಳೆದವು ಮತ್ತು ಜೀವನದಲ್ಲಿ ಮೊದಲಿನಂತೆ ಇದ್ದ ಸಂತೋಷ ಈಗ ಎಲ್ಲೋ ಕಳೆದು ಹೋಗಿತ್ತು. ಇದೆಲ್ಲವೂ ನನ್ನದೇ ತಪ್ಪುಗಳ ಫಲವಾಗಿತ್ತು. ಒಂದು ದಿನವಂತೂ ಮಿತಿ ಮೀರಿದ ಘಟನೆ ನಡೆಯಿತು. ನಾನು ಸೀಮಾಳನ್ನು ಭೇಟಿಯಾಗಿ ಮನೆಗೆ ಮರಳಿದ್ದೆ ಅಷ್ಟೇ. ಆರತಿ ದೊಡ್ಡ ಗದ್ದಲ ಎಬ್ಬಿಸಿದಳು ಮತ್ತು ನನಗೆ ಹೇಳಿದಳು, ನೀವು ಇಂದು ಮತ್ತು ಈಗಲೇ ಅವಳಿಗೆ ವಿಚ್ಛೇದನ ನೀಡಿ, ಇಲ್ಲದಿದ್ದರೆ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ಅವಳು ನನ್ನ ಮೇಲೆ ಎಷ್ಟು ಒತ್ತಡ ಹೇರಿದಳೆಂದರೆ ಯಾವತ್ತಾದರೂ ಒಂದು ದಿನ ಅವಳಿಗೆ ವಿಚ್ಛೇದನ ನೀಡುತ್ತೇನೆ ಎಂದು ನಾನು ಅವಳಿಗೆ ಭರವಸೆ ನೀಡಿದೆ. ನಾನು ನಿನ್ನಂತಹ ಸುಂದರ ಸ್ತ್ರೀ ಮಾತ್ರ ನನ್ನ ಜೊತೆ ಸರಿ ಹೊಂದುತ್ತಾಳೆ ಎಂದು ಹೇಳಿದೆ. ಸಮಯ ಕಳೆದಂತೆ ನನ್ನ ಕೆಲಸದಲ್ಲಿ ಬಡ್ತಿ ಸಿಕ್ಕಿತು. ಮೊದಲಿನಂತಹ ದಿನಗಳಿಲ್ಲದಿದ್ದರೂ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಒಂದು ದಿನ ಆರತಿ ಮಾರುಕಟ್ಟೆಗೆ ಸಾಮಾನು ಖರೀದಿಸಲು ಹೋಗಿದ್ದಳು.
ಅವಳು ವಾಪಸ್ ಬಂದಾಗ ಅವಳು ನನಗೆ ಹೇಳಿದ ಮಾತು ಕೇಳಿ ನನ್ನ ಮೆದುಳೆ ಸ್ತಬ್ಧವಾಯಿತು. ನಾನು ತಕ್ಷಣ ಎದ್ದು ಸೀಮಾಳ ಬಳಿ ಹೋದೆ. ಸೀಮಾ ನನ್ನನ್ನು ನೋಡಿ ತುಂಬ ಖುಷಿಯಾಗಿ ಹೇಳಿದಳು, ನಾನು ನಿಮಗಾಗಿಯೇ ಕಾಯುತ್ತಿದ್ದೆ. ನೀವು ಎಷ್ಟು ದಿನಗಳ ನಂತರ ಬಂದಿದ್ದೀರಿ? ನಾನು ತುಂಬ ಏಕಾಂಗಿತನ ಅನುಭವಿಸುತ್ತಿದ್ದೇನೆ. ಆದರೆ ಅವಳ ಈ ಸಂತೋಷ ನನಗೆ ಗೊಂದಲವಾಯಿತು. ನಾನು ಕೋಪದಿಂದ ಅವಳ ಹತ್ತಿರ ಹೋಗಿ ಅವಳ ಮುಖವನ್ನು ನನ್ನ ಕೈಗಳಿಂದ ಹಿಡಿದು ಹೇಳಿದೆ, ನೀನು ಏನು ಮಾಡುತ್ತಿದ್ದೀಯೋ ಅದು ನನಗೆ ಚೆನ್ನಾಗಿ ತಿಳಿದಿದೆ. ಅವಳು ನನ್ನನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಹೇಳಿದಳು, ನೀವು ನನ್ನ ಮಾತನ್ನು ಕೇಳಿಸಿಕೊಳ್ಳಿ. ನೀವು ಯಾಕೆ ನನ್ನ ಮೇಲೆ ಹೀಗೆ ಸಂಶಯ ಪಡುತ್ತಿದ್ದೀರಿ? ಆದರೆ ನನ್ನ ಕೋಪ ಕಡಿಮೆಯಾಗಲಿಲ್ಲ. ನಾನು ಅವಳನ್ನು ಕೇಳಿದೆ, ನೀನು ಆಸ್ಪತ್ರೆಗೆ ಯಾಕೆ ಹೋಗಿದ್ದೆ? ಆರತಿ ನಿನ್ನನ್ನು ಅಲ್ಲಿ ನೋಡಿದ್ದಾಳೆ. ನೀನು ತಪಾಸಣೆ ಯಾಕೆ ಮಾಡಿಸುತ್ತಿದ್ದೆ? ಕೊನೆಗೂ ನಡೆಯುತ್ತಿರುವುದಾದರೂ ಏನು? ಆಗ ಅವಳು ಹೇಳಿದಳು, ನಾನು ಗರ್ಭಿಣಿಯಾಗಿದ್ದೇನೆ ಮತ್ತು ಈ ಮಗು ನಿಮ್ಮದೇ. ನಾನು ನಿಮಗೆ ಈ ಸುದ್ದಿ ತಿಳಿಸಲು ಬಯಸಿದ್ದೆ, ಆದರೆ ನೀವು ಎಂದು ನನ್ನ ಮನೆಗೆ ಬರಬೇಡ ಎಂದು ಹೇಳಿದ್ರಿ. ನೀವು ನನ್ನ ಫೋನ್ ಎತ್ತುವುದನ್ನು ನಿಲ್ಲಿಸಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಈ ಮಾತು ಹೇಗೆ ತಿಳಿಸಲಿ? ಇಂದು ನೀವು ಬಂದಿದ್ದೀರಿ, ಅದಕ್ಕೆ ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತಿದ್ದೇನೆ. ಆದರೆ ನಾನು ಅವಳ ಒಂದು ಮಾತನ್ನು ಕೇಳಲು ಸಿದ್ಧವಿರಲಿಲ್ಲ. ಕೋಪದಲ್ಲಿ ನಾನು ಅವಳಿಗೆ ಕಪಾಳ ಮೋಕ್ಷ ಮಾಡಿ ಹೇಳಿದೆ, ಈ ಮಗು ನನ್ನದಲ್ಲ. ನೀನು ಒಬ್ಬಳೇ ಇರುತ್ತೀಯ, ಏನೇನು ಮಾಡುತ್ತಿದೆಯೋ ತಿಳಿಯದು. ಈ ಮಗುವನ್ನು ನನ್ನ ರಕ್ತಕ್ಕೆ ಸೇರಿಸಿ ಕಲಬೆರಕೆ ಮಾಡುವ ಪ್ರಯತ್ನ ಮಾಡಬೇಡ. ನಾನು ಅವಳಿಗೆ ಸ್ಪಷ್ಟವಾಗಿ ಹೇಳಿದೆ, ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ. ಅದೇ ಕ್ಷಣ ನಾನು ಅವಳನ್ನು ಬಿಟ್ಟೆ ಮತ್ತು ತಿರುಗಿ ನೋಡಲೇ ಇಲ್ಲ. ಹೋಗುವಾಗ ಅವಳು ಹೇಳಿದ ಮಾತು ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇತ್ತು, ನೀವು ಈಗ ನನ್ನೊಂದಿಗೆ ನಡೆದುಕೊಂಡಿರುವುದಕ್ಕೆ ಒಂದು ದಿನ ಖಂಡಿತವಾಗಿ ಪಶ್ಚಾತ್ತಾಪ ಪಡುತ್ತೀರಿ. ಆದರೆ ಆಗ ನಿಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ. ನೀವು ನನ್ನ ಜೊತೆ ಎಂದೂ ಚೆನ್ನಾಗಿ ವರ್ತಿಸಲಿಲ್ಲ. ಈ ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಆದರೆ ನಾನು ಅವಳ ಒಂದು ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ. ಆ ಸಮಯದಲ್ಲಿ ನಾನು ನನ್ನನ್ನು ದೇವರಿಗಿಂತ ದೊಡ್ಡವನು ಎಂದುಕೊಂಡಿದ್ದೆ ಮತ್ತು ನನ್ನ ಅಹಂಕಾರದಲ್ಲಿ ಮುಳುಗಿದ್ದೆ. ಮನೆಗೆ ತಲುಪಿ ನಾನು ಹೆಮ್ಮೆಯಿಂದ ಆರತಿಗೆ ತಿಳಿಸಿದೆ. ಅವಳು ಯಾವುದೋ ಅಕ್ರಮ ಸಂತಾನವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾಳೆ. ನಾನು ಅವಳಿಗೆ ವಿಚ್ಛೇದನ ನೀಡುತ್ತೇನೆ. ಇದನ್ನು ಕೇಳಿ ಆರತಿ ಖುಷಿಯಿಂದ ಕುಣಿದಾಡಿದಳು. ನನ್ನನ್ನು ತಬ್ಬಿಕೊಂಡು ಹೇಳಿದಳು, ನೀನು ಜಗತ್ತಿನ ಅತ್ಯಂತ ಒಳ್ಳೆಯ ಪತಿ. ನೀನು ಇದೇ ರೀತಿ ನನ್ನ ಮಾತು ಕೇಳುತ್ತಿದ್ದರೆ ನಮ್ಮ ಸಂಬಂಧ ಯಾವಾಗಲೂ ಗಟ್ಟಿಯಾಗಿರುತ್ತದೆ. ನಾನು ಸಾಯುವವರೆಗೂ ನಿನ್ನ ಜೊತೆಗಿರುತ್ತೇನೆ. ಆರತಿಯ ಮಾತುಗಳಿಂದ ನನ್ನೊಳಗೆ ಒಂದು ವಿಚಿತ್ರವಾದ ಸಂತೋಷ ತುಂಬಿತು. ನಾನು ಅವಳ ಹಿಂದಿನ ಎಲ್ಲ ಕೆಟ್ಟ ವರ್ತನೆಗಳನ್ನು ಮರೆತು ಬಿಟ್ಟೆ ಮತ್ತು ಸೀಮಾಳ ಎಲ್ಲ ನಿಷ್ಠೆಯನ್ನು ಮಣ್ಣುಪಾಲು ಮಾಡಿದೆ. ಆದರೆ ಸೀಮಾಳ ಶಾಪ ನನಗೆ ತಟ್ಟಿದೆ ಮತ್ತು ನನ್ನ ಕೆಟ್ಟ ದಿನಗಳು ಶುರುವಾಗಲಿವೆ ಎಂಬ ಕಲ್ಪನೆ ನನಗಿರಲಿಲ್ಲ. ನನ್ನ ಕೆಲಸದ 4 ವರ್ಷಗಳು ಪೂರ್ಣಗೊಂಡಾಗ ನನ್ನನ್ನು ಮ್ಯಾನೇಜರ್ ಆಗಿ ನೇಮಿಸಲಾಯಿತು. ಈ ಸಂತೋಷವನ್ನು ಆರತಿಯೊಂದಿಗೆ ಹಂಚಿಕೊಳ್ಳಲು ನಾನು ಸಿಹಿ ಖರೀದಿಸಿದೆ. ಸಿಹಿ ಅಂಗಡಿಗೆ ತಲುಪಿ ಸಿಹಿ ತೆಗೆದುಕೊಂಡು ಹೊರಬರುತ್ತಿದ್ದಂತೆಯೇ ವೇಗವಾಗಿ ಬಂದ ಗಾಡಿಯೊಂದು ನನ್ನನ್ನು ಗಾಳಿಯಲ್ಲಿ ಎತ್ತಿ ಎಸೆದು ನೆಲಕ್ಕೆ ಅಪ್ಪಳಿಸಿತು. ನಾನು ತೀವ್ರವಾಗಿ ಗಾಯಗೊಂಡೆ. ಸಿಹಿ ನೆಲದ ಮೇಲೆ ಬಿದ್ದು ನನ್ನ ರಕ್ತದೊಂದಿಗೆ ಬೆರೆತು ಹೋಯಿತು. ಜೀವನ ಬದಲಾಗಬೇಕೆಂದರೆ ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದು ಹೋಗಬಹುದೆಂದು ಆಗ ನನಗೆ ಅರ್ಥವಾಯಿತು. ಈ ಸುದ್ದಿ ಆರತಿಗೆ ತಲುಪಿದಾಗ ಅವಳು ತುಂಬ ಹೊತ್ತು ಅಳುತ್ತಿದ್ದಳು. ನನ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ನನ್ನ ಆಪರೇಷನ್ ನಡೆಯಿತು. ಅದಕ್ಕಾಗಿ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇತ್ತು. ಸಾಲ ಮಾಡಿ ನನ್ನ ಆಪರೇಷನ್ ಮಾಡಿಸಿ ಮನೆಗೆ ಕರೆತರಲಾಯಿತು. ಅಮ್ಮ ತುಂಬ ಅಳುತ್ತಿದ್ದರು ಮತ್ತು ಗಾಬರಿಯಾಗಿದ್ದರು. ಅವರು ಪದೇ ಪದೇ ನನ್ನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ವಾಸ್ತವವೇ ಆಗಿತ್ತು. ನಾನು ಶಾಶ್ವತವಾಗಿ ನನ್ನ ಕಾಲುಗಳನ್ನು ಕಳೆದುಕೊಂಡು ಅಂಗವಿಕಲನಾಗಿ ಓಡಾಡಲು ಅಶಕ್ತನಾಗಿದ್ದೆ. ವೈದ್ಯರು ಯಾವುದೇ ಭರವಸೆ ನೀಡಿರಲಿಲ್ಲ. ಈ ಸ್ಥಿತಿ ಯಾವಾಗಲೂ ಹೀಗೇ ಇರುತ್ತದೆ ಎಂದು ಅವರು ಹೇಳಿದರು. ಆಪರೇಷನ್ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಮುಂದೆ ಆಪರೇಷನ್ ಮಾಡಿಸುವುದು ಕೇವಲ ಹಣದ ಖರ್ಚು ಎಂದು ತಿಳಿಸಿದರು. ಅವರು ನನ್ನನ್ನು ಮನೆಗೆ ಕರೆದೊಯ್ಯಲು ಮತ್ತು ನಾನು ಇನ್ನು ಮುಂದೆ ನನ್ನ ಜೀವನವನ್ನು ವೀಲ್ಚೇರ್ನಲ್ಲಿ ಕಳೆಯಬೇಕು ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಹೇಳಿದರು. ವೈದ್ಯರ ಮಾತು ಕೇಳಿ ನನಗೆ ನನ್ನನ್ನು ಮೇಲಕ್ಕೆ ಎತ್ತಿ ಇದ್ದಕ್ಕಿದ್ದಂತೆ ಕೆಳಗೆ ತಳ್ಳಿದಂತಾಯಿತು. ನಾನು ಅಸಹಾಯಕನಾದೆ. ಆರಂಭದಲ್ಲಿ ಆರತಿಯ ವರ್ತನೆ ನನ್ನೊಂದಿಗೆ ತುಂಬ ಚೆನ್ನಾಗಿತ್ತು. ಅವಳು ನನ್ನ ಕಾಳಜಿ ಮಾಡುತ್ತಿದ್ದಳು, ನನಗಾಗಿ ಕಣ್ಣೀರು ಹಾಕುತ್ತಿದ್ದಳು. ಆದರೆ ಒಬ್ಬ ಅಂಗವಿಕಲ ಮನುಷ್ಯನೊಂದಿಗೆ ಯಾರು ಎಷ್ಟು ದಿನ ಸಹಾನುಭೂತಿ ತೋರಿಸಲು ಸಾಧ್ಯ? ಅವರು ಸ್ವಂತ ಅಕ್ಕ ತಂಗಿ ಇರಲಿ, ಅಣ್ಣ ತಮ್ಮ ಇರಲಿ ಅಥವಾ ಹೆಂಡತಿಯೇ ಆಗಿರಲಿ. ಇನ್ನು ಮಕ್ಕಳ ವಿಷಯವಂತೂ ತುಂಬ ದೂರದ ಮಾತು. ನಿಧಾನವಾಗಿ ಎಲ್ಲರೂ ಜೊತೆ ಬಿಟ್ಟರು. ನನ್ನ ತಾಯಿ ಈಗಲೂ ನನ್ನ ಕಾಳಜಿ ಮಾಡುತ್ತಿದ್ದರು, ಆದರೆ ಅವರು ಕೂಡ ವೃದ್ಧರಾಗಿದ್ದರು ಮತ್ತು ಬೇಗ ಸುಸ್ತಾಗುತ್ತಿದ್ದರು. ಅಂತಹ ಸಮಯದಲ್ಲಿ ಆರತಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ನಾನು ಹಾಸಿಗೆಯ ಮೇಲೆ ಬಿದ್ದು 3-4 ತಿಂಗಳು ಕಳೆದವು ಮತ್ತು ಇಷ್ಟರಲ್ಲಿ ಆರತಿಯ ತಾಳ್ಮೆ ಮುಗಿದು ಹೋಯಿತು.
ಒಂದು ದಿನ ನಾನು ಮಲಗಿದ್ದೆ. ಇದ್ದಕ್ಕಿದ್ದಂತೆ ಕಣ್ಣು ತೆರೆದಾಗ ಆರತಿ ನನ್ನ ಪಕ್ಕದಲ್ಲಿ ಕುಳಿತು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ಕಂಡೆ. ಅವಳು ಹೇಳುತ್ತಿದ್ದಳು, ಇವನಿಂದ ಈಗ ಮುಕ್ತಿ ಪಡೆಯುವುದು ಅನಿವಾರ್ಯವಾಗಿದೆ. ಇವನು ಪ್ರತಿಕ್ಷಣವೂ ಹಾಸಿಗೆಯಲ್ಲೇ ಬಿದ್ದಿರುತ್ತಾನೆ. ಸ್ವಲ್ಪವೂ ಪ್ರಯತ್ನ ಮಾಡುವುದಿಲ್ಲ. ಕೊನೆಗೆ ಇವನ ಕೊಳಕು ಬಟ್ಟೆಗಳನ್ನು ನಾನೇ ತೊಳೆಯಬೇಕಾಗಿದೆ. ಇಷ್ಟು ಉದ್ದಗಲದ ಮನುಷ್ಯನನ್ನು ವಾಶ್ರೂಮ್ಗೆ ಕರೆದೊಯ್ಯುವುದು ಒಂದು ದೊಡ್ಡ ತಲೆನೋವು. ಆದ್ದರಿಂದ ನಾನು ಇವನಿಗೆ ವಿಚ್ಛೇದನ ನೀಡಲು ನಿರ್ಧರಿಸಿದ್ದೇನೆ ಮತ್ತು ನಿನಗೊಂದು ವಿಷಯ ತಿಳಿಸಲು ಬಯಸುತ್ತೇನೆ. ನಾನು ತಾಯಿಯಾಗಲಿದ್ದೇನೆ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಿನ್ನದಾಗಿದೆ. ಸಹಜವಾಗಿ ಇದು ನನ್ನ ಪತಿಯದ್ದಂತೂ ಆಗಿರಲು ಸಾಧ್ಯವಿಲ್ಲ ಮತ್ತು ನನಗೆ ಸಂತಾನ ಸುಖ ನೀಡುವ ಯೋಗ್ಯತೆಯೂ ಅವನಿಗಿಲ್ಲ. ಆದ್ದರಿಂದ ನಾನು ನಾಳೆಯೇ ವಿಚ್ಛೇದನಕ್ಕಾಗಿ ಕೇಸ್ ದಾಖಲಿಸುತ್ತಿದ್ದೇನೆ. ಹೇಗಾದರೂ ಒಬ್ಬ ಅಂಗವಿಕಲ ಮನುಷ್ಯನೊಂದಿಗೆ ಯಾರಾದರೂ ಎಷ್ಟು ದಿನ ಕಳೆಯಲು ಸಾಧ್ಯ? ಅವಳ ಮಾತು ಕೇಳಿ ನನಗೆ ಹೇಗೆನಿಸಿತೆಂದರೆ ನನ್ನ ಇಡೀ ಮೈಮೇಲೆ ಯಾರೋ ಚಾಕುವಿನಿಂದ ಇರಿದಂತಾಯಿತು. ಯಾರಾದರೂ ಇಷ್ಟು ಮಟ್ಟಕ್ಕೆ ನಿಷ್ಠುರರಾಗಲು ಸಾಧ್ಯವೇ? ಅವಳು ನನ್ನ ಮಂಚದ ಮೇಲೆ ನನ್ನದೇ ಮನೆಯಲ್ಲಿ ನನ್ನ ಪಕ್ಕದಲ್ಲೇ ಕುಳಿತು ನನ್ನ ವಿರುದ್ಧ ಮಾತನಾಡುತ್ತಿದ್ದಳು ಮತ್ತು ನನ್ನಿಂದ ವಿಚ್ಛೇದನ ಪಡೆಯಲು ಬಯಸುತ್ತಿದ್ದಳು. ನನ್ನೊಂದಿಗೆ ಇರುವುದು ಅವಳಿಗೆ ಅಸಾಧ್ಯವೆಂದು ಅವಳು ಹೇಳಿದಳು. ನಾನು ನಿದ್ದೆ ಮಾಡುವಂತೆ ನಟಿಸಿದೆ. ಆದರೆ ಒಬ್ಬ ಗಂಡಸಾಗಿ ಏನೂ ಮಾಡಲಾಗದ ಅಸಹಾಯಕತೆ ನನ್ನನ್ನು ಒಳಗಿನಿಂದ ಒಡೆದು ಹಾಕಿತು. ಅವಳು ಹೇಳಿದ್ದನ್ನೇ ಮಾಡಿ ತೋರಿಸಿದಳು. ಅವಳು ವಿಚ್ಛೇದನಕ್ಕಾಗಿ ಕೇಸ್ ಹಾಕಿದಳು ಮತ್ತು 2-3 ದಿನಗಳಲ್ಲಿ ತೀರ್ಪು ಅವಳ ಪರವಾಗಿಯೇ ಬಂತು. ಈ ರೀತಿ ಅವಳು ವಿದಾಯವನ್ನು ಹೇಳದೆ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋದಳು. ನಾನು ಅವಳಿಗೆ ಉಡುಗೊರೆಯಾಗಿ ನೀಡಿದ್ದ ಯಾವುದನ್ನೂ ಅವಳು ಬಿಡಲಿಲ್ಲ. ಅವಳು ನಮಗಾಗಿ, ಅಂದರೆ ನನ್ನ ವೃದ್ಧ ತಾಯಿ ಮತ್ತು ನನಗಾಗಿ ಏನನ್ನೂ ಬಿಟ್ಟು ಹೋಗಲಿಲ್ಲ. ಮೊದಲೇ ವಯಸ್ಸು ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ನನ್ನ ತಾಯಿ ಈಗ ಸಂಪೂರ್ಣವಾಗಿ ಅಸಹಾಯಕರಾದರು. ನಾನು ಕೂಡ ಅಸಹಾಯಕನಾಗಿದ್ದೆ. ಆದರೆ ಹೋಗುವಾಗ ಅವಳು ನನಗೆ ಎಷ್ಟೊಂದು ಉಪಕಾರ ಮಾಡಿದಳೆಂದರೆ, ಒಬ್ಬ ನರ್ಸ್ ವ್ಯವಸ್ಥೆ ಮಾಡಿದಳು ಮತ್ತು ಆಗಾಗ ಅವಳಿಗೆ ಹಣ ನೀಡುವುದಾಗಿ ಹೇಳಿದಳು. ನನ್ನ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಕೂಡ ತೆರೆದಳು. ಅದರಲ್ಲಿ ಅವಳು ಖರ್ಚಿಗಾಗಿ ಹಣವನ್ನು ಜಮಾ ಮಾಡುತ್ತಿದ್ದಳು. ಅವಳ ಈ ಭಿಕ್ಷೆಯನ್ನು ಸ್ವೀಕರಿಸುವುದು ನನಗೆ ಹೇಗಿತ್ತೆಂದರೆ ಯಾರೋ ನನ್ನೊಳಗೆ ಬೆಂಕಿ ಇಟ್ಟಂತಾಗಿತ್ತು. ಆದರೆ ನಾನು ಹಾಸಿಗೆ ಮೇಲೆ ಬಿದ್ದಿದ್ದ ಅಸಹಾಯಕನಾಗಿದ್ದೆ. ಏನೂ ಮಾಡಲು ಸಾಧ್ಯವಿರಲಿಲ್ಲ. ಈ ಸಮಯದಲ್ಲಿ ನನಗೆ ಮೊದಲು ನೆನಪಾಗಿದ್ದು ಸೀಮಾ. ನನ್ನ ಜೀವನದಲ್ಲಿ ಇದೆಲ್ಲ ಯಾಕೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಯಿತು. ನಾನು ಒಬ್ಬ ಪರಮ ಪವಿತ್ರ ಮತ್ತು ಮುಗ್ಧ ಹುಡುಗಿಗೆ ಅನ್ಯಾಯ ಮಾಡಿದ್ದೆ. ಅವಳಿಗೆ ನನ್ನ ಅಗತ್ಯ ಅತಿ ಹೆಚ್ಚಾಗಿದ್ದ ಸಮಯದಲ್ಲಿ ನಾನು ವಿಚ್ಛೇದನ ನೀಡಿದ್ದೆ. ಅವಳು ನನ್ನದೇ ಮಗುವಿಗೆ ಜನ್ಮ ನೀಡಿದ್ದಳು. ಆದರೆ ಆ ಸಮಯದಲ್ಲಿ ನಾನು ಆರತಿಯ ಮಾತುಗಳನ್ನು ನಂಬಿ ಸೀಮಾಳನ್ನು ಶಾಶ್ವತವಾಗಿ ಬಿಟ್ಟುಬಿಟ್ಟೆ. ಈ ಜಗತ್ತು ಕರ್ಮಗಳ ಫಲವಾಗಿದೆ. ನಾನು ಸೀಮಾಳೊಂದಿಗೆ ಏನು ಮಾಡಿದ್ದೆನೋ ಅದೆಲ್ಲವನ್ನು ಆರತಿ ನನ್ನ ಜೊತೆ ಮಾಡಿದಳು. ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಇಂದು ನನಗೆ ವೈದ್ಯರ ಬಳಿ ತಪಾಸಣೆ ಇತ್ತು ಮತ್ತು ನನ್ನ ನರ್ಸ್ ನನ್ನನ್ನು ವೈದ್ಯರ ಬಳಿ ಕರೆದೊಯ್ದರು. ಅಲ್ಲಿ ತಪಾಸಣೆಯ ಸಮಯದಲ್ಲಿ ನನಗೆ ಒಬ್ಬ ಸುಂದರ ಹುಡುಗಿ ಕಂಡಳು. ಅವಳು ಅಚ್ಚುಕಟ್ಟಾಗಿ ಸೀಮಾಳಂತೆಯೇ ಇದ್ದಳು. ಅವಳು ನಿಜವಾಗಿಯೂ ಸೀಮಾ ಇರಬಹುದಾ ಎಂದು ತಿಳಿಯಲು ನಾನು ಮೆಲ್ಲಗೆ ಸೀಮಾ ಎಂದು ಕರೆದೆ. ಅವಳು ತಿರುಗಿ ನೋಡಿದಳು. ಆಗ ನನಗೆ ಅವಳು ಸೀಮಾ ಎಂದು ಖಾತ್ರಿಯಾಯಿತು. ಅವಳ ಕೈಯಲ್ಲಿ ಒಂದು ತುಂಬ ಮುದ್ದಾದ ಮಗುವಿತ್ತು. ಅದು ಅಚ್ಚುಕಟ್ಟಾಗಿ ನನ್ನ ಮುಖದಂತೆ ಕಾಣುತ್ತಿತ್ತು. ಬಹುಶಃ ಇದು ನನ್ನದೇ ಮಗು ಇರಬಹುದೇ ಎಂಬ ಯೋಚನೆ ಬಂತು. ನನ್ನ ಹೃದಯದಲ್ಲಿ ಇದ್ದಕ್ಕಿದ್ದಂತೆ ಆಸೆ ಮೂಡಿ ನಾನು ನರ್ಸ್ ಬಳಿ ಆ ಹುಡುಗಿಯನ್ನು ಕರೆದು ತರುವಂತೆ ಹೇಳಿದೆ. ನರ್ಸ್ ಹೋಗಿ ಅವಳ ಹತ್ತಿರ ಮಾತನಾಡಿ ಬಂದರು. ಅವಳು ನನ್ನ ಕಡೆ ನೋಡಿದಳು ಮತ್ತು ಆಶ್ಚರ್ಯದ ಕಡಲಲ್ಲಿ ಮುಳುಗಿದಳು. ಸಣ್ಣ ಸಣ್ಣ ಹೆಜ್ಜೆಗಳನ್ನಿಡುತ್ತಾ ನನ್ನ ಬಳಿ ಬಂದಳು. ನಾನು ಏನನ್ನೂ ಹೇಳಲಾಗಲಿಲ್ಲ. ಕೇವಲ ನಾಚಿಕೆಯಿಂದ ತಲೆ ತಗ್ಗಿಸಿದೆ ಮತ್ತು 2 ಕೈ ಮುಗಿದೆ. ನಾನು ಅವಳಿಗೆ ಹೇಳಿದೆ, ನೀನು ಹೇಳಿದ್ದು ಸರಿಯಾಗಿತ್ತು. ಜೀವನದಲ್ಲಿ ನಾನು 1 ಬಾರಿ ನಿನ್ನನ್ನು ಖಂಡಿತ ಭೇಟಿಯಾಗುತ್ತೇನೆ ಮತ್ತು ಆ ಸಮಯದಲ್ಲಿ ಕೇವಲ ಪಶ್ಚಾತ್ತಾಪವಷ್ಟೇ ಇರುತ್ತದೆ. ಇಂದು ಆ ಮಾತು ನಿಜವಾಯಿತು. ಅವಳ ಮುಖದ ಮೇಲೆ ಈಗಲೂ ಆ ಕಲೆ ಇತ್ತು, ಆದರೆ ಅದು ತುಂಬ ಮಸುಕಾಗಿತ್ತು. ಅವಳು ಮೊದಲಿಗಿಂತ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಅಂದರೆ ಆ ಕಲೆ ಅವಳ ಸೌಂದರ್ಯಕ್ಕೆ ಯಾವುದೇ ಅಡ್ಡಿಯಾಗಿರಲಿಲ್ಲ. ಅವಳು ನನಗೆ ಹೇಳಿದಳು, ನಾನು ನಿನ್ನೊಂದಿಗೆ ಎಲ್ಲ ರೀತಿಯಿಂದಲೂ ಹೊಂದಿಕೊಳ್ಳಲು ಪ್ರಯತ್ನಿಸಿದೆ. ಆದರೆ ನೀನು ಎಲ್ಲವನ್ನೂ ನಿನ್ನ ಕೈಯಾರೆ ಹಾಳು ಮಾಡಿಕೊಂಡೆ. ಎಲ್ಲಿದ್ದಾಳೆ ನಿನ್ನ ಹೆಂಡತಿ? ಅವಳು ಈ ಪ್ರಶ್ನೆ ಕೇಳಿದಾಗ ನನ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ಕೇವಲ ಕಣ್ಣೀರು ಇತ್ತು. ಅವಳು ತಿರುಗಿ ಹೋಗತೊಡಗಿದಳು. ನಾನು ಕೇಳಿದೆ, ಇವನು ನನ್ನ ಮಗನೇ? ಅವಳು ನನ್ನ ಕಡೆ ನೋಡಿ ಇಲ್ಲವೆಂದು ತಲೆಯಾಡಿಸಿದಳು. ನಂತರ ಹೇಳಿದಳು, ನೀನು ನನಗೆ ವಿಚ್ಛೇದನ ನೀಡಿದ ಸಮಯದಲ್ಲಿ ನೀಡಿದ ಕಿರುಕುಳದಿಂದಾಗಿ ನನ್ನ ಮೊದಲ ಮಗು ನನ್ನ ಹೊಟ್ಟೆಯಲ್ಲೇ ಸತ್ತು ಹೋಗಿತ್ತು. ಇದು ನನ್ನ 2ನೇ ಮದುವೆಯಿಂದ ಹುಟ್ಟಿದ ಮಗು. ಇನ್ನು ಮುಂದೆ ಎಂದೂ ನನ್ನನ್ನು ಈ ರೀತಿ ಕರೆಯಬೇಡ. ನಾನು ನನ್ನ ಪತಿಯ ಜೊತೆ ತುಂಬ ಸುಖವಾಗಿದ್ದೇನೆ. ಭಗವಂತ ನನ್ನ ತಾಳ್ಮೆಗೆ ಪ್ರತಿಫಲ ನೀಡಿದ್ದಾನೆ. ನಾನು ಎಲ್ಲಿದ್ದೇನೋ ಅಲ್ಲಿ ಸಂತೋಷವಾಗಿದ್ದೇನೆ ಮತ್ತು ನಿನ್ನ ಪರೀಕ್ಷೆ ಶೀಘ್ರದಲ್ಲೇ ಮುಗಿಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಇಷ್ಟು ಹೇಳಿ ಅವಳು ಹೊರಟು ಹೋದಳು ಮತ್ತು ನಾನು ಅವಳು ನನ್ನಿಂದ ದೂರ ಹೋಗುವುದನ್ನು ನೋಡುತ್ತಾ ಕುಳಿತೆ.
ಜೀವನ ಎಷ್ಟು ಬೇಗ ಬದಲಾಗುತ್ತದೆ ಮತ್ತು ಮನುಷ್ಯನಿಗೆ ಅವನ ಅಂತ್ಯವನ್ನು ಇದೇ ಜಗತ್ತಿನಲ್ಲಿ ತೋರಿಸಿಕೊಡುತ್ತದೆ. ನನಗೂ ಅದೇ ಆಯಿತು. ನಾನು ನನ್ನ ಅಂತ್ಯದೊಂದಿಗೆ ವೀಲ್ಚೇರ್ ಮೇಲೆ ಕುಳಿತು ಅವಳು ಹೋಗುವುದನ್ನೇ ನೋಡುತ್ತಾ ಕುಳಿತೆ ಮತ್ತು ಯೋಚಿಸುತ್ತಿದ್ದೆ. ಬೆಲೆಬಾಳುವ ರತ್ನವನ್ನು ಗುರುತಿಸುವವನಿಗೆ ಮಾತ್ರ ಚಿನ್ನದ ಬೆಲೆ ತಿಳಿಯುತ್ತದೆ. ಸೀಮಾಳಂತಹ ವಜ್ರಕ್ಕೆ ಉತ್ತಮವಾದ ರತ್ನ ಪರೀಕ್ಷಕನೇ ಸಿಕ್ಕಿದ್ದಾನೆ. ಆದರೆ ನಾನು ಬರಿಗೈಯಾದೆ. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆನಿಸಿತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.